ನಮಸ್ಕಾರ. ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ವಿನೋದ್ ಕುಮಾರ್ ಬಿ ನಾಯಕ್ ಅವರಿದ್ದಾರೆ. ಅವರು ಪತ್ರಕರ್ತರು, ಅದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಪ್ರಿಯರು. ಸುಮಾರು ಕಾಡುಗಳನ್ನು ಅಲ್ದಿದ್ದಾರೆ, ಸುಮಾರು ಊರುಗಳನ್ನು ನೋಡಿದ್ದಾರೆ. ಅವರನ್ನು ಇವತ್ತು ನಾವು ಸ್ವಾಗತಿಸೋಣ. ನಮಸ್ತೆ. ಥ್ಯಾಂಕ್ ಯು ಕಿರಣ್. ವಿನೋದ್ ಅವರೇ, ತಮ್ಮ ಬಗ್ಗೆ ಒಂದು ಸಣ್ಣ ನಿಮ್ಮ ಬಾಲ್ಯ, ಈ ಜರ್ನಲಿಸಮಿಗೆ ಬಂದಿದ್ದು ಮತ್ತು ಪ್ರಕೃತಿ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಏನದನ್ನು ಸಣ್ಣದಾಗಿ ಹೇಳಿ. ಸರ್, ಥ್ಯಾಂಕ್ ಯು. ವಿಶ್ವವಾಣಿ ಟಿ ವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಬೇಸಿಕಲಿ ನಾನು ಚಿಕ್ಕಮಗಳೂರು ಅಂದ ತಕ್ಷಣ ನಮಗೆಲ್ಲ ಕಾಫಿ ಗುಡ್ಡ, ಬೆಟ್ಟ ಪರ್ವತ ಅಂದ್ರೂ ನಮ್ದು ಸ್ವಲ್ಪ ಅರೆಮಲೆನಾಡಿಗೆ ಬರುತ್ತೆ ನಮ್ಮೂರು. ಸೊ ಅಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಧಾರವಾಡ ಮತ್ತು ಮೈಸೂರಲ್ಲಿ. ಬೇಸಿಕಲಿ ನಮ್ಮ ತಂದೆ ಅರಣ್ಯಾಧಿಕಾರಿಯಾಗಿದ್ದರು. ಸೊ ಹಾಗಾಗಿ ಬಹುಶಃ ನನಗೆ ಸ್ವಲ್ಪ ಅರಣ್ಯದ ಅಭಿರುಚಿ ಅದರಿಂದನೇ ಬಂತು ಅಂತ ಅನಿಸುತ್ತೆ. ಅದಾದಮೇಲೆ ನನಗೆ ಧಾರವಾಡದಲ್ಲಿದ್ದಾಗ ನಾವು ಸ್ವಲ್ಪ ಸಣ್ಣ ಪುಟ್ಟ ಆವಾಗ ನಮ್ಮ ಅರಣ್ಯ ಇಲಾಖೆಯವರು ಜನಗಳಿಗೆ ಪಬ್ಲಿಕ್ ವ್ಯೂವಿಂಗಿಗೆ ಪಬ್ಲಿಕ್ ಸ್ಕ್ರೀನಿಂಗ್ ಮಾಡ್ತಾಯಿದ್ರು, ಏನೋ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರೀಸು. ಸೊ ಅದು ನೋಡ್ಲಿಕ್ಕೆ ಹೋಗ್ತಾಯಿದ್ವಿ ನಾವೆಲ್ಲ. ಅದಾದಮೇಲೆ ಮೈಸೂರಿಗೆ ಬಂದೆ ನಾನು. ಮೈಸೂರಿಗೆ ಬಂದಾಗ ಏನಾಯಿತು, ನನಗೆ ಅಲ್ಲಿ ತುಂಬ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಸಿಕ್ತು ನನಗೆ. ನನ್ನ ಫ್ರೆಂಡ್ಸ್ ಒಂದಿಬ್ಬರು 3 ಜನ, ಅವರೆಲ್ಲ ಸ್ವಲ್ಪ ಬರ್ಡ್ ವಾಚರ್ಸ್ ಇದ್ದರು, ನಮ್ಮ ನೇಬರ್ಸು. ಅವ್ರ ಜೊತೆಗೆ ಸಣ್ಣ ಪುಟ್ಟ ಬರ್ಡ್ ವಾಚಿಂಗಿಗೆಲ್ಲ ನಾನು ಮಾಡ್ತಾಯಿದ್ದೆ. ಅದಾದಮೇಲೆ ಮ್ಯಾನ್ ಅಂಥೇಳಿ ಒಂದು ಆರ್ಗನೈಸೇಷನ್, ಮೈಸೂರು ಅಮೆಚೂರ್ ನ್ಯಾಚುರಲಿಸ್ಟ್ಸ್ ಅಂಥೇಳಿ, ಆ ಸಂಸ್ಥೆಯ ಒಂದು ನನಗೆ ನೆಟ್ವರ್ಕು ಕಾಂಟ್ಯಾಕ್ಟ್ ಸಿಕ್ತು. ಅವ್ರ ಜೊತೆಗೆ ಒಡನಾಟ ಸ್ಟಾರ್ಟ್ ಆಯಿತು. ಅಲ್ಲಿ ರೆಗ್ಯುಲರಾಗಿ ನಾವು ಬರ್ಡ್ ವಾಚಿಂಗು, ಬರ್ಡ್ ಸರ್ವೆ ಮಾಡ್ತಾಯಿದ್ವಿ. ಸಾಕಷ್ಟು ಪರಿಸರದ ಕಲಿಕೆ ಅಲ್ಲೇ ನನಗೆ ಆಗಿದ್ದು. ಅದಾದಮೇಲೆ ನನಗೆ ಅದೇ ಟೈಮಲ್ಲಿ ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಅಂತ ಮೈಸೂರಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಪರಿಚಯ ಆಯಿತು. ಅದ್ರ ಜೊತೆಗೆ ನೆಟ್ವರ್ಕು ಇಂಟ್ರಾಕ್ಷನ್ ಸ್ಟಾರ್ಟ್ ಆಯಿತು. ಸೊ ಅದ್ರ ಜೊತೆ ಒಡನಾಟ ಆಯಿತು. ಅದಾದಮೇಲೆ ಮೈಸೂರು ಝೂನಲ್ಲಿ ಹತ್ತಿರ ಒಂದು 11 ವರ್ಷ ನಾನು ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದೀನಿ, ಅಂದರೆ ಸ್ವಯಂ ಸೇವಕನಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಅಲ್ಲಿ ನಮಗೆ ಬೇರೆ ಥರದ್ದೇ ಎಕ್ಸ್ಪೋಜರ್ ಆಯಿತು. ಸೊ ಈ ಎಲ್ಲ ಸಂಸ್ಥೆಗಳು ಏನಾಯಿತು, ನನ್ನನ್ನು ಬೇರೆ ಥರ ರೂಪಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇದ್ರ ಜೊತೆಗೆ ನಾನು ಏನು ನೋಡ್ತಾ ಇದ್ದೆ, ಟ್ರೆಕ್ಕಿಂಗ್ ಮಾಡ್ತಾಯಿದ್ವಿ, ನೇಚರ್ ಕ್ಯಾಂಪ್ಸ್ ಅಟೆಂಡ್ ಮಾಡ್ತಾಯಿದ್ವಿ, ಬರ್ಡ್ ವಾಚಿಂಗ್ ಮಾಡ್ತಾಯಿದ್ವಿ. ಇದ್ರ ಜೊತೆ ಆ ಅನುಭವಗಳನ್ನು ಬರೀಲಿಕ್ಕೆ ಇನ್ನೊಬ್ಬ ನನ್ನ ಗೆಳೆಯ ನನಗೆ ಪ್ರೇರೇಪಣೆ ಮಾಡಿದ್ದು, ಮಂಜುನಾಥ್ ಅಂತೇಳಿ. ಸೊ ಅನುಭವನ ಬರೀ ನೀನು ಅಂಥೇಳಿ ಅಂತ. ಸೊ ಅದೇನು ಅನುಭವ ಸಿಗ್ತಾಯಿತ್ತು ನನಗೆ ನನ್ನ ಒಡನಾಟದಲ್ಲಿ, ಅದನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಆಂದೋಲನ ಅನ್ನುವಂಥ ಒಂದು ಸ್ಥಳೀಯ ಪತ್ರಿಕೆಯಲ್ಲಿ ಅದರ ಹಾಡುಪಾಡು ವಿಭಾಗದಲ್ಲಿ ಪ್ರಕಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದರದ್ದು ಆವಾಗ ಸಪ್ಲಿಮೆಂಟ್ ಎಡಿಟರ್ ರಾಮು ಅಂತಿದ್ದರು. ಸೊ ಅವರು ನನಗೆ ರೆಗ್ಯುಲರಾಗಿ ಪಬ್ಲಿಷ್ ಮಾಡಿ ಎನ್ಕರೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗೆ ನನ್ನ ಬರವಣಿಗೆ ಕೂಡ ಸ್ಟಾರ್ಟ್ ಆಯಿತು. ಇದೆಲ್ಲ ಕಾಲೇಜ್ ದಿನಗಳಲ್ಲಿ? ಕಾಲೇಜ್ ದಿನಗಳಲ್ಲಿ. ಆ ಬರವಣಿಗೆನೇ ನನ್ನನ್ನು ಜರ್ನಲಿಸಮ್ಗೆ ಕರ್ಕೊಂಡು ಬರೋದಕ್ಕೆ ಅವಕಾಶ ಆಯಿತು. ಸೊ ನಾನು ನನ್ನ ಮೊದಲ ಇನಿಷಿಯಲ್ ಜರ್ನಲಿಸಮ್ ಆಂದೋಲನದಲ್ಲಿ ಮಾಡಿದೆ ನಾನು. ಆಂದೋಲನ ಆಯಿತು. ಅದಕ್ಕಿಂತ ಮುಂಚೆ ನೆಲದ ಒಡಲು ಅಂಥೇಳಿ ಮಂಡ್ಯದ ಒಂದು ಲೋಕಲ್ ಪೇಪರು, ಆಮೇಲೆ ವಿಜಯ ಕರ್ನಾಟಕ, ಆಮೇಲೆ ಕನ್ನಡಪ್ರಭ, ಸುವರ್ಣ ನ್ಯೂಸು, TV9, ಸೊ ಮತ್ತು ಸೂರ್ಯೋದಯ, ಈ ಥರ ಎಲ್ಲ ಒಂದು 24 ವರ್ಷಗಳ ಎಕ್ಸ್ಪೀರಿಯನ್ಸ್ TV ನಲ್ಲೂ ಆಯಿತು. ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಆಯಿತು. ನನಗೊಂದು ಅದೃಷ್ಟ ಏನಂತಂದರೆ, ನನಗೆ ಥ್ರೂಔಟ್ ನನ್ನ ಜರ್ನಲಿಸಮಲ್ಲಿ ರೆಗ್ಯುಲರ್ ಜರ್ನಲಿಸಮ್ ಜೊತೆಗೆ, ಅಂದರೆ ರೆಗ್ಯುಲರ್ ವರ್ಕ್ ಜೊತೆಗೆ, ನನಗೆ ಕಾಡಿನ ಬಗ್ಗೆ, ಪರಿಸರದ ಬಗ್ಗೆ, ಟ್ರೆಕ್ಕಿಂಗ್ ಬಗ್ಗೆ, ಎಲ್ಲದಕ್ಕೂ ಬರೀಲಿಕ್ಕೆ ಎಲ್ಲ ಸಂಪಾದಕರುಗಳು ತುಂಬ ಸಪೋರ್ಟ್ ಮಾಡಿದ್ರು. ಅದು ಆಂದೋಲನದಲ್ಲಿ ನಾನು ಮುಂಚೆ ಸುಮ್ಮನೆ ಸಣ್ಣ ನ್ಯೂಸ್ ಅಂತ ಬರ್ತಾ ಇದ್ದಿದ್ದು, ಒಂದು ಆನೆ ಸತ್ರೆ, ಇನ್ನೊಂದು ಹುಲಿ ಸತ್ರೆ, ಒಂದು ನ್ಯೂಸ್ ಬರ್ತಾ ಇದ್ದಿದ್ದು, ಅದು ಯಾವುದೋ ಪೇಜಲ್ಲಿ ಹಾಕ್ತಿದ್ರು. ಅದೆಲ್ಲ ಫ್ರಂಟ್ ಪೇಜಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಪ್ರಿಫರೆನ್ಸ್ ಅನ್ನೋದು ಗ್ರ್ಯಾಜುವಲಿ ವೈಲ್ಡ್ ಲೈಫ್ ರಿಪೋರ್ಟಿಂಗಿಗೆ ಅಥವಾ ನ್ಯೂಸಿಗೆ ಫ್ರಂಟ್ ಪೇಜ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ವಿಜಯವಾಣಿಗೆ ಬಂದೆ. ವಿಜಯವಾಣಿಲಿ ವಿಜಯ ಕರ್ನಾಟಕದಲ್ಲಿ ಒಂದು ದೊಡ್ಡ ಚೇಂಜಸ್ ಏನಾಯಿತು ಅಂತಂದರೆ, ವಿಶ್ವೇಶ್ವರ ಭಟ್ರು ಸರ್ ಇದ್ದಾಗ ಫಸ್ಟ್ ಟೈಮು ಬಹುಶಃ ಕರ್ನಾಟಕದಲ್ಲೋ ಅಥವಾ ಇಂಡಿಯಾದಲ್ಲೋ ಗೊತ್ತಿಲ್ಲ ನನಗೆ, ಕರ್ನಾಟಕದಲ್ಲಂತೂ ಫಸ್ಟ್ ಟೈಮು ಕಾಡಿಗೆ ಬಿದ್ದಿರೋ ಬೆಂಕಿಯನ್ನು 8 ಕಾಲಮ್ ಲೀಡ್ ಫ್ರಂಟ್ ಪೇಜ್ ಮಾಡಿದ್ದು ವಿಶ್ವೇಶ್ವರ ಭಟ್ರು. ಸೊ ಅಂದರೆ ಆ ಇಂಪಾರ್ಟೆನ್ಸ್ ಏನಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅದು ಅಷ್ಟು ದೊಡ್ಡ ಸ್ಪೇಸ್ ಅದಕ್ಕೆ ಸಿಕ್ಕಿ ತುಂಬ ದೊಡ್ಡ ನ್ಯೂಸ್ ಆಯಿತು. ಅದು ತುಂಬ ಅದಕ್ಕೆ ಕವರೇಜ್ ಆಯಿತು. ಒಬ್ಬ IFS ಆಫೀಸರ್ ಸಸ್ಪೆಂಡ್ ಆದರು ಅದರಿಂದಾಗಿ. ಈ ಥರದ್ದೆಲ್ಲ ಸಾಕಷ್ಟು ಅದರದ್ದು ಇಂಪ್ಯಾಕ್ಟ್ಗಳಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ವನ್ಯಜೀವಿ ಸಂರಕ್ಷಣಾ ಅಭಿಯಾನ ಅಂತ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡೋದಕ್ಕೂ
ವಿಶ್ವೇಶ್ವರ ಭಟ್ರೆ ಅದಕ್ಕೆ ಪ್ರೇರಣೆ ಕೊಟ್ಟಿದ್ದು. ಅದು ವಿಜಯ ಕರ್ನಾಟಕದಲ್ಲಿದ್ದಲ್ಲೇ? ಇಲ್ಲ, ಅದು ನಾನು ಆ್ಯಕ್ಚುಲಿ ಸುವರ್ಣ ನ್ಯೂಸಿಗೆ ಬಂದ ಮೇಲೆ ಆ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿದ್ದು. ಸೊ ಅಲ್ಲಿ ಈ ಥರದ್ದೊಂದು ಕ್ಯಾಂಪೇನ್ ಏನಾದ್ರು ಮಾಡ್ಬೋದಾ ನೋಡಿ ಅಂತ ಹೇಳಿದಾಗ ಆ ಕ್ಯಾಂಪೇನ್ನ ಕಾನ್ಸೆಪ್ಷಲೈಸ್ ಮಾಡಿ ಡೆವಲಪ್ ಮಾಡಿ ಅದಕ್ಕೆ ಮೊದಲ ರಾಯಭಾರಿ ಪ್ರಕಾಶ್ ರಾಜ್ ಅವ್ರನ್ನ ಕೂಡ ವಿಶ್ವೇಶ್ವರ ಭಟ್ರು ಸರನ್ನೇ ಅವ್ರಿಗೆ ಮಾತಾಡಿ ಅವ್ರನ್ನ ನಮಗೆ ಟೈಅಪ್ ಮಾಡಿಸ್ಕೊಟ್ರು. ಸೊ ಅಲ್ಲಿಂದ ಆ ಒಂದು ಅಭಿಯಾನ ಸ್ಟಾರ್ಟ್ ಆಯಿತು. ಅದು ಇವತ್ತು 5th ಸೀಸನಲ್ಲಿ ನಡೀತಾ ಇದೆ. ಇಟ್ಸ್ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ಮೋಸ್ಟ್ ಸಕ್ಸಸ್ಫುಲ್ ಆ್ಯಂಡ್ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಕ್ಯಾಂಪೇನ್ ಅದು ನಡೀತಾ ಇರುವಂಥದ್ದು ಕರ್ನಾಟಕದಲ್ಲಿ. ಸೊ ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ಮೊದಲಿಗೆ ಇದ್ರದ್ದು ಬಗ್ಗೆನೇ ಮಾತಾಡೋಣ. ಈ ಟೈಗರ್ ಬಗ್ಗೆ ಆಂದೋಲನ ಏನು ಪ್ರಾರಂಭ ಮಾಡಿದ್ದೀರಾ, ಪ್ರಕಾಶ್ ರೈಯಿಂದ ಹಿಡಿದು ಇವತ್ತು ಗಣೇಶನವರೆಗೆ, ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲಾಗಿ ಹೇಳಿ. ಮತ್ತು ಅದು ನಡೀತಿದ್ದಾಗ ಬೇರೆ ಯಾರ್ಯಾರು ಬಂದರು, ಏನೇನಾಯಿತು ಅನ್ನೋದು. ಬೇಸಿಕಲಿ ನಾವು ಈ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದು ಮೂಲ ಉದ್ದೇಶ ಏನಂತಂದರೆ, ಒಂದು ಗ್ಯಾಪ್ ಇದೆ ನಮ್ಮಲ್ಲಿ. ಏನಾಗುತ್ತೆ ಅಂದರೆ, ನನ್ನ ಅದೃಷ್ಟ ಏನಂತಂದರೆ ನನಗೆ ಸ್ವಲ್ಪ ಬೇರೆ ಥರ ಕಾಡನ್ನು ಮತ್ತು ಸಮಾಜವನ್ನು ನೋಡೋ ಅವಕಾಶ ಸಿಕ್ತು. ಪತ್ರಕರ್ತನಿಗೆ ಅದೊಂದು ಅದೃಷ್ಟ ಇರುತ್ತೆ ಯಾವಾಗಲೂ. ಹಿ ಕ್ಯಾನ್ ಸಿ ದ ಥಿಂಗ್ಸ್ ಇನ್ ಅ ಡಿಫ್ರೆಂಟ್ ವೇ. ಸೊ ಅದರಲ್ಲಿ ಏನಾಯಿತು, ನನಗೆ ಕಾಡನ್ನು ನೋಡ್ತಾ ಇದ್ವಿ ನಾವು, ಒಳಗಡೆಯಿಂದ ನೋಡ್ತಾ ಇದ್ವಿ, ಕಾಡನ್ನ ಥರನೇ ನೋಡ್ತಾ ಇದ್ವಿ. ಜನಗಳ ದೃಷ್ಟಿಯಲ್ಲಿ ನೋಡ್ತಾ ಇರಲಿಲ್ಲ, ಕಾಡ ಅಕ್ಕಪಕ್ಕ ಇರುವಂತಹ ಜನಗಳ ದೃಷ್ಟಿಯಿಂದ ನೋಡ್ತಿರಲಿಲ್ಲ. ಆಮೇಲೆ ನನಗೆ ಅದು ಕೂಡ ಒಂದು ಅನುಭವಕ್ಕೆ ಬಂತು. ಆಮೇಲೆ ಇಲಾಖೆ ಕಡೆ ದೃಷ್ಟಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇನಾಯಿತು ಅಂದರೆ, ಮೂರನ್ನು ನೋಡಿದಾಗ ಆ 3 ಎಲಿಮೆಂಟ್ಗಳ ನಡುವೆ ತುಂಬ ದೊಡ್ಡ ಗ್ಯಾಪ್ ಇತ್ತು. ಅಂದರೆ ಒಂದಕ್ಕೊಂದು ಲಿಂಕ್ ಮತ್ತು ಸಿಂಕ್ ಇರಲಿಲ್ಲ. ಸೊ ಇದನ್ನೇನಾದರೂ ಒಂದು ಮಾಡಬೇಕಲ್ಲ ಇದಕ್ಕೆ ಅಂತ ಯೋಚನೆ ಮಾಡಿದಾಗ ಹೊಳೆದಿದ್ದೇನೆ ವನ್ಯಜೀವಿ ಸಂರಕ್ಷಣಾ ಅಭಿಯಾನ. ಬೇಸಿಕಲಿ ಅದೇನು ಅಂತಂದರೆ, ಸಂಘರ್ಷ ಬೇಡ ಸಹಬಾಳ್ವೆ ಬೇಕು ಅಂತನೋ ಒಂದು ಥೀಮ್ ಮೇಲೆ ಮಾಡಿದ್ದು. ಓಕೆ, ಇದು ವನ್ಯಜೀವಿ ಆಲ್ ಟೈಗರ್ ಮಾತ್ರ ಇಲ್ಲ. ಫಸ್ಟ್ 2 ಸೀಸನು ಹುಲಿನ ಫೋಕಸ್ ಮಾಡಿದ್ದು. ಯಾಕೆ ಅಂತಂದರೆ ಆ ಟೈಮಲ್ಲಿ 16-17 ಅಂದರೆ ಎಕ್ಸಾಕ್ಟ್ ಒಂದು 10 ವರ್ಷದಿಂದನೂ ಅವಾಗಲೂ ಕೂಡ ಹುಲಿನೇ ಪ್ರಿಫರೆನ್ಸ್ ಇದ್ದಿದ್ದು. ಹುಲಿಯನ್ನು ನಾವು ಇಟ್ಕೊಂಡು ಹೋದ್ರೇ ನಮಗೆ ಸ್ವಲ್ಪ ಚೆನ್ನಾಗಾಗತ್ತೆ ಅಂತ ಅನ್ನೋದೊಂದು ಕಾನ್ಸೆಪ್ಟ್ ನಮಗೂ ಇದ್ದಿದ್ದು. ಹಾಗಾಗಿ ಮೊದಲ 2-3 ಸೀಸನ್ನು ನಾವು ಸೇವ್ ಟೈಗರ್ ಕ್ಯಾಂಪೇನ್ ಅಂತಲೇ ಮಾಡಿದ್ದು. ಆಮೇಲೆ ಅದನ್ನು ಗ್ರ್ಯಾಜುವಲಿ, ಯಾಕೆಂದರೆ ವಿ ವಾಂಟೆಡ್ ಟು ಆ್ಯಡ್ ಆಲ್ ದ ಎಲಿಮೆಂಟ್ಸ್. ಅಂದರೆ ಹುಲಿ ಅನ್ನೋದು ಯಾಕೆ ಅಂತಂದರೆ ಅಪೆಕ್ಸ್ ಪ್ರಿಡೇಟರ್ ಅಂತ ಹೇಳ್ತಾರಲ್ಲ. ಸೊ ಒಂದು ಕಾಡಲ್ಲೊಂದು ಹುಲಿ ಇದೆ ಅಂತಂದರೆ ಆ ಕಾಡು ಆರೋಗ್ಯವಾಗಿದೆ, ಎಲ್ಲ ಸಕಲ ಜೀವಿರಾಶಿಗಳನ್ನು ಅದು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗಿದ್ದು. ಆಮೇಲೆ ಅದನ್ನು ಇಲ್ಲ ವನ್ಯಜೀವಿ ಅಂತೇಳಿ ಪಿರಮಿಡ್ಡಿನ ತುದಿ ಅಂತಾರೆ. ಎಕ್ಸಾಕ್ಟ್ಲಿ. ಸೊ ಉಳಿದಿದ್ದನ್ನು ಸೇರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಅದನ್ನು ವನ್ಯಜೀವಿ ಅಂಥೇಳಿ ಸೇವ್ ವೈಲ್ಡ್ ಲೈಫ್ ಕ್ಯಾಂಪೇನ್ ಅಂಥೇಳಿ ಮಾಡಿದ್ವಿ ನಾವು. ಸೊ ಅದರಲ್ಲಿ ಬೇಸಿಕಲಿ ನಾವು ಸೆಲೆಬ್ರಿಟಿಯನ್ನು ಕರ್ಕೊಂಡು, ಯಾಕಂದರೆ ನಾವು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ನಾವು ಹೋದರೆ 4 ಜನ ಬರ್ಬೋದು, ಅವ್ರು ಹೋದರೆ 1000 ಗಟ್ಟಲೆ ಜನ ಬರ್ತಾರೆ. ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಸೆಲೆಬ್ರಿಟಿಗಳನ್ನ ಟೈಅಪ್ ಮಾಡಿದ್ದು. ಆ ಥರ ಟೈಅಪ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ಕಾಡಿನ ಪರಿಚಯ ಮಾಡಿಸಿ, ಆಮೇಲೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಜೊತೆಗೆ ಸಂವಾದ ಮಾಡಿಸಿ ಅವರಿಗೆ. ಅದಾದ ಮೇಲೆ ಅವ್ರನ್ನ ಒಂದು ಪಬ್ಲಿಕ್ ಇವೆಂಟ್ ಮಾಡ್ತೀವಿ ನಾವು. ಅಲ್ಲಿ ಪಬ್ಲಿಕ್ ಇವೆಂಟಲ್ಲಿ ರೈತರ ಜೊತೆಗೆ ಸಂವಾದ ಮಾಡಿಸ್ತೀವಿ. ಮತ್ತು ಒಂದು ಪರ್ಟಿಕ್ಯುಲರ್ ಪಂಚಾಯಿತಿಯನ್ನು ಅತ್ಯುತ್ತಮ ಅರಣ್ಯ ಸ್ನೇಹಿ ಪಂಚಾಯಿತಿ ಪ್ರಶಸ್ತಿ ಅಂತೇಳಿ ಅದಕ್ಕೊಂದು ಅವಾರ್ಡ್ ಕೊಡ್ತೀವಿ. ಮಕ್ಕಳಿಗೆ ಅದಕ್ಕಿಂತ ಮುಂಚೆ ಒಂದು 10 ದಿನ 15 ದಿನ ಒಂದು ಟೀಮು ಆ ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಹಳ್ಳಿಗಳಿಗೆ ಹೋಗಿ ಮಕ್ಕಳಿಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ಗಳನ್ನು ಆರ್ಗನೈಸ್ ಮಾಡಿ, ಆ ಕಾಂಪಿಟೇಷನ್ಸ್ಗಳಲ್ಲಿ ಪ್ರೈಸ್ ವಿನ್ನರ್ಸ್ಗಳಿಗೆ ಅದೇ ದಿವಸ ಯಾವತ್ತು ಫಂಕ್ಷನ್ ಮಾಡ್ತೀವಿ ಮಕ್ಕಳುಗಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನು. ಮಕ್ಕಳಿಗೆ ಏನಂತಂದರೆ, ಗಣೇಶ್ ಅವ್ರು ಬಂದು ನಮಗೆ ಪ್ರೈಸ್ ಕೊಟ್ಟರು, ರಿಷಬ್ ಶೆಟ್ಟಿ ಬಂದು ಪ್ರೈಸ್ ಕೊಟ್ಟರು, ಪ್ರಕಾಶ್ ರೈ ಅಂಕಲ್ ಬಂದು ಪ್ರೈಸ್ ಕೊಟ್ಟರು ಅಂತ ಅನ್ನೋದು ಅವ್ರಿಗೊಂದು ಆ ಒಂದು ಹೊಸ ಮೆಮೊರಬಲ್ ಆಗಿರುತ್ತೆ. ಮಕ್ಕಳು ಮರೆಯಲ್ಲ ಅದನ್ನು ಅಂತ ಅನ್ನೋದು ಉದ್ದೇಶ. ಸೊ ಈ ಥರದ್ದು ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನು ಡೆವಲಪ್ ಮಾಡ್ಕೊಂಡು ಬಂದಿದ್ದು. ಅದರದ್ದು ಇಂಪ್ಯಾಕ್ಟ್ ಎಷ್ಟಿದೆ ಅಂತಂದರೆ, 100 ವರ್ಷ ಹಳೆಯ ಕರ್ನಾಟಕ ಅರಣ್ಯ ಇಲಾಖೆಗೆ ಒಂದು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಅನ್ನೋದು ಒಂದು ಪದಕ ಕೂಡ ಇರಲಿಲ್ಲ ಅಲ್ಲಿ ಸ್ಟಾಫ್ನ ಮೋಟಿವೇಟ್ ಮಾಡೋದಕ್ಕೆ. ಸೊ ಅದನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣ ಈ ಒಂದು ಅಭಿಯಾನ ಆಯಿತು. ಅದಾದ ಮೇಲೆ ನಾವು ಇವಾಗ ಕಾಡಂಚಿನ ಗ್ರಾಮಗಳಲ್ಲಿ 3 ಫೇಸ್ ಪವರನ್ನು ಹಗಲೊತ್ತು ಕೊಡಿ, ನೈಟ್ ಕೊಡಬೇಡಿ. ಯಾಕಂದರೆ ನೈಟ್ ಅವರು ಮೋಟ್ರ್ ಗೀಟ್ರ್ ಆನ್ ಮಾಡಲಿಕ್ಕೆ ಅಂತ ಹೋದಾಗ ಅನಿಮಲ್ ಅಟ್ಯಾಕ್ ಆಗುತ್ತೆ, ಅನಿಮಲ್ಸ್ಗೆ ಈ ಪವರ್ ಸಪ್ಲೈ ಇದರಿಂದ ಕರೆಕ್ಟು ಆ ಥರದ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋದು. ಮತ್ತು ಇನ್ನೊಂದು, ಕಾಡಂಚಿನ ಗ್ರಾಮಗಳಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ತನ್ನ ರೆಗ್ಯುಲರ್ ಏನು ಸಿಸ್ಟಮ್ ಏನಿದೆ ಅದನ್ನು ಬಿಟ್ಟು ಕಾಡಂಚಿನ ಗ್ರಾಮಗಳ ಕಡೆಗೆ ಗಮನ ಕೊಡಬೇಕು. ಸ್ಥಳೀಯ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿದ್ರೇ ಕಾಡು ಉಳಿಸೋಕ್ಕೆ ಸಾಧ್ಯ ಅಂತ ಹೇಳಿ ಆ ಥರದ್ದು ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡಿ ಇವಾಗ ಇನ್ಫ್ಯಾಕ್ಟ್ ಮೊನ್ನೆ ನಾಗರೋಳನಲ್ಲಿ ಕಾಡಂಚಿನ ಗ್ರಾಮಗಳಿಗೆ ಸಾಕಷ್ಟು ಪೀಠೋಪಕರಣಗಳು ಇಂಥವೆಲ್ಲ ಡೊನೇಷನ್ಸ್ ಕೊಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಸೊ ಅದು ಸಮುದಾಯವನ್ನು ಪ್ರೇರೇಪಣೆ ಮಾಡುವಂಥದ್ದು, ಸಮುದಾಯವನ್ನು ಪಾರ್ಟಿಸಿಪೇಟ್ ಮಾಡುವಂಥ ಲೆವೆಲ್ಗೆ ಈ ಅಭಿಯಾನ ತೊಗೊಂಡು ಹೋಗಿ ಬಿಟ್ಟಿದೆ ಸರ್.
ಬ್ಯೂಟಿಫುಲ್. 10ನೇ ವರ್ಷ ಇದು. 10ನೇ ವರ್ಷ 5ನೇ ಸೀಸನ್ನು. ಓಕೆ, ಕರೆಕ್ಟ್. ಮೊದಲು ಪ್ರಕಾಶ್ ರೈ ಬಂದರು, ಆಮೇಲೆ 2 ವರ್ಷ ಪ್ರಕಾಶ್ ರೈ ಅವರೇ ರಾಯಭಾರಿಯಾಗಿದ್ದರು. ಹಾಂ, 2 ಸೀಸನ್ಗೆ ಅವರೇ ರಾಯಭಾರಿಯಾಗಿದ್ದರು. ಅದಾದಮೇಲೆ ಶ್ರೀಮುರಳಿಯವರು ಬಂದರು. ಅದಾದಮೇಲೆ ನಮ್ಮ ಇವರು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಅದಕ್ಕೆ ರಾಯಭಾರಿಯಾಗಿ ಬಂದರು. ಈ ಸೀಸನ್ನಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಒಂದು ಅಭಿಯಾನಕ್ಕೆ ರಾಯಭಾರಿಯಾಗಿ ಕೆಲಸ ಮಾಡ್ತಾರೆ. ಈ ಅಭಿಯಾನದ ಮೂಲಕ ಸಾಕಷ್ಟು ಲೋಕಲೈಟ್ಸ್ಗೆ ಅಂದರೆ ಸ್ಥಳೀಯರಿಗೆ ಸಾಕಷ್ಟು ಹೆಲ್ಪ್ ಆಯಿತು ಅಂತಲೂ ನೀವು ಹೇಳಿದ್ರಿ. ಈ ಅದ್ಭುತವಾದ ಕೆಲಸ ಮಾಡೋದಕ್ಕೆ ರಾಜ್ಯ ಪ್ರಶಸ್ತಿನೂ ನಿಮಗೆ ಬಂದಿದೆ, ಅದಕ್ಕೆ ಶುಭಾಶಯಗಳು. ಥ್ಯಾಂಕ್ ಯು. ನಾನು ಆವಾಗಲೇ ಹೇಳಬೇಕು ಅಂದ್ಕೊಂಡೆ, ಮೊದಲೇ ಶುಭಾಶಯಗಳು ಅದಕ್ಕೆ. ಥ್ಯಾಂಕ್ ಯು. ಸೊ ಇದು ನಿಮ್ಮ ಈ ಜರ್ನಲಿಸಮ್ಗೆ ಮತ್ತು ಈ ಕಾಡಿಗೆ ಹೇಗೆ ಸಂಬಂಧ ಇದೆ? ಸಂಬಂಧ ಇದೆ ಮತ್ತು ಸಂಬಂಧ ಇಲ್ಲ, ಎರಡೂ ಥರ ಇದೆ. ಅಂದರೆ ಒಬ್ಬ ಪತ್ರಕರ್ತ ಪತ್ರಕರ್ತನಿಗೆ ಸಾಮಾಜಿಕ ಕಾಳಜಿಯೂ ಇರಬೇಕು. ಅಂದರೆ ಜಸ್ಟ್ ರಿಪೋರ್ಟಿಂಗ್ ಈಸ್ ನಾಟ್ ಈಸ್ ಪ್ರೊಫೆಷನ್ ಈಸ್ ರಿಪೋರ್ಟಿಂಗ್ ಅಷ್ಟೇ. ಕರೆಕ್ಟ್. ಆ್ಯಕ್ಚುಲಿ ಅವನ ಕೆಲಸ ಏನೋ, ಅವನು ಸುದ್ದಿಗಳನ್ನು ತೆಕ್ಕಿ ತರಬೇಕು, ಸುದ್ದಿಗಳನ್ನು ಮಾಡಬೇಕು, ಸುದ್ದಿಗಳಿಗೆ ಪ್ರಿಫರೆನ್ಸಸ್ ಕೊಡ್ತಾ ಹೋಗಬೇಕು, ಅದು ಕರೆಕ್ಟ್. ಅದ್ರ ಜೊತೆಗೆ ಅವನದು ಒಂದು ಸಾಮಾಜಿಕ ಜವಾಬ್ದಾರಿ, ಹೊಣೆಗಾರಿಕೆ ಇರುತ್ತೆ ಅಂತ ಅನ್ನೋ ಲೆಕ್ಕಾಚಾರದಲ್ಲಿ. ಅಂದರೆ ನನಗೆ ನನ್ನ ಆಸಕ್ತಿ ಈ ಪರಿಸರ, ಕಾಡು, ವನ್ಯಜೀವಿ ಈ ಥರದ್ದೆಲ್ಲ ಇದ್ದಿದ್ದರಿಂದಾಗಿ ಅದನ್ನು ನಾನು ತುಂಬ ಸೀರಿಯಸ್ ಆಗಿ ಪರ್ಸ್ಯೂ ಮಾಡಿ ಪುಷ್ ಮಾಡ್ಕೊಂಡು ಹೋದೆ. ಸೊ ಈಗೇನಾಗಿದೆ ಅಂತಂದರೆ, ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದ ವರ್ಲ್ಡಲ್ಲಿ ಸ್ಪೆಷಲೈಸ್ಡ್ ಜರ್ನಲಿಸಮ್ ಅನ್ನೋದು ಭಾರಿ ಇಂಪಾರ್ಟೆಂಟು. ಯಾವುದೋ ಒಂದು ಸ್ಪೆಸಿಫಿಕ್ಕಾಗಿ ಸಬ್ಜೆಕ್ಟಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಇರಬೇಕಾಗಿರೋದು ತುಂಬ ಒಳ್ಳೆಯದು. ಮತ್ತು ಇನ್ನೊಂದು, ಈಗೇನು ಕ್ಲೈಮೇಟ್ ಚೇಂಜು, ಗ್ಲೋಬಲ್ ವಾರ್ಮಿಂಗು ಈ ಥರದ್ದೆಲ್ಲ ನಾವು ದೊಡ್ಡ ದೊಡ್ಡ ಪದಗಳನ್ನು ಮಾತಾಡ್ತಾ ಇದ್ದೀವಿ, ಅದು ಕೂಡ ಅಲ್ಲಿಗೆ ಹೋಗಿ ಸೇರುತ್ತೆ. ಏನಂದರೆ ಇವತ್ತು ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಅಥವಾ ನಮ್ಮ ಇಂಡಿಯಾದ ಮಟ್ಟಿಗೆ ಹೇಳೋದಾದರೆ, ವಿಶೇಷವಾಗಿ ಪ್ರಾದೇಶಿಕ ಪತ್ರಿಕೆಗಳು ಮತ್ತು ಪ್ರಾದೇಶಿಕ ಮಾಧ್ಯಮಗಳ ಮಟ್ಟಿಗೆ ಹೇಳೋದಾದರೆ, ನಾವು ಇವತ್ತಿಗೂ ಕೂಡ ಸಿನಿಮಾ, ಸ್ಪೋರ್ಟ್ಸು ಮತ್ತು ಕ್ರೈಮು, ಈ ಮೇನ್ 3-4 ಎಲಿಮೆಂಟ್ಗಳೇನಿದ್ದಾವೆ ಅದ್ರ ಸುತ್ತಮುತ್ತನೇ ನಮ್ಮದು ರಿಪೋರ್ಟಿಂಗ್ ನಡೀತಾ ಇರೋವಂಥದ್ದು. ಅದನ್ನು ಮೀರಿನೂ ಬೇರೆ ಬೇರೆ ಎಲಿಮೆಂಟ್ಗಳ ಬಗ್ಗೆ ರಿಪೋರ್ಟಿಂಗ್ ಮಾಡಬೇಕು. ಸೊ ಇವತ್ತು ವಿಶ್ವಸಂಸ್ಥೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ, ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಅದ್ರ ಬಗ್ಗೆ ರಿಪೋರ್ಟಿಂಗ್ ಮಾಡಿ ಅಂತೇಳಿ. ಸೊ ಅಂಥ ರಿಪೋರ್ಟಿಂಗಲ್ಲಿ ನಾನು ಈಗಾಗಲೇ ಇದ್ದೀನಿ ಅಂತ ಅನ್ನೋದು ನನಗೊಂದು ಖುಷಿಯ ವಿಚಾರ. ಅದನ್ನು ಎಲ್ಲರೂ ಮಾಡಬೇಕು. ಯಾಕೆ ಅಂದರೆ, ಇದಾದಮೇಲೆ ನಾನೊಂದಷ್ಟು ಮೀಡಿಯಾ ವರ್ಕ್ಶಾಪ್ಸ್ಗಳನ್ನ ಕೂಡ ಮಾಡ್ತಾಯಿದ್ದೆ ಪತ್ರಿಕೋದ್ಯಮದ ಬೇರೆ ಬೇರೆ ಹುಡುಗರುಗಳಿಗೆ, ಸೊ ದಟ್ ವೈಲ್ಡ್ ಲೈಫ್ ರಿಪೋರ್ಟಿಂಗ್ ಅನ್ನೋದು ಒಂದು ದೊಡ್ಡ ಪ್ರಮಾಣದಲ್ಲಿ ಅದು ಡೆವಲಪ್ ಆಗಬೇಕು ಅಂತೇಳಿ ಅಂತ. ಇನ್ಫ್ಯಾಕ್ಟ್ ಕನ್ನಡಪ್ರಭದಲ್ಲಿದ್ದಾಗ ವಿಶ್ವೇಶ್ವರ ಭಟ್ರು ಫಸ್ಟ್ ಟೈಮು ಒಂದು ಡೆಸ್ಕ್ ಅಂತಲೇ ಕ್ರಿಯೇಟ್ ಮಾಡೋದು, ಎನ್ವೈರ್ಮೆಂಟಲ್ ಜರ್ನಲಿಸಮು ಅಥವಾ ವೈಲ್ಡ್ ಲೈಫ್ ಜರ್ನಲಿಸಮ್ಗೆ ಒಂದು ಡೆಸ್ಕ್ ಅಂತ ಕ್ರಿಯೇಟ್ ಮಾಡಿ ನನ್ನನ್ನು ಅದಕ್ಕೆ ಹೆಡ್ಡಾಗಿ ಮಾಡಿದರು. ಸೊ ಅದು ಬರೀಲಿ ಎಲ್ಲರೂ, ಅವರು ವಿನೋದ್ ಬರೀತಾರೆ, ವಿನೋದ್ ಜೊತೆಗೆ ಇನ್ನೊಂದಷ್ಟು ಜನ ಬರೀಲಿ ಅಂಥೇಳಿ. ಸೊ ಅದು ಈಗ ಆ ಕೆಲಸ ನಾವು ಈಗಲೂ ಮಾಡ್ತಾಯಿದ್ದೀವಿ. ನಾವು ಒಂದು ಆರ್ಗನೈಸೇಷನ್ ಮಾಡಿದ್ದೀವಿ, ಅಂತ JAW, ಜರ್ನಲಿಸ್ಟ್ ಅಸೋಸಿಯೇಷನ್ ಫಾರ್ ವೈಲ್ಡ್ ಲೈಫ್ ಅಂತೇಳಿ. ಆ ಸಂಸ್ಥೆ ಮೂಲಕ ನಾವು ಒಂದಷ್ಟು ಎಷ್ಟಾಗತ್ತಷ್ಟು ಇನ್ಫಾರ್ಮೇಷನನ್ನು ನಮ್ಮ ಹುಡುಗರುಗಳಿಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು 5 ಹುಲಿಗಳಿಗೆ ವಿಷ ಹಾಕಿ ಸಾಯಿಸಿದ್ರು. ಅದೊಂದು ತುಂಬ ದೊಡ್ಡ ಸೆನ್ಸೇಷನಲ್ ನ್ಯೂಸ್ ಆಗೋಯಿತು ಇಡೀ ಇಂಡಿಯಾದಲ್ಲಿ. ಯಾವುದೂ ಹಂಗೆ ಆಗಿರಲಿಲ್ಲ. ಒಂದು ತಾಯಿ 4 ಮರಿಗಳು ಸತ್ತೋದ್ವು. ಪ್ಯೂರ್ಲಿ ಅದು ಹೆಂಗೆ ಅಂತಂದರೆ, ಅದು ಸೇಮ್ ಮಾನವ ವನ್ಯಜೀವಿ ಸಂಘರ್ಷದ ಪರಾಕಾಷ್ಠೆ ಅದು. ಅವನ ಹಸುನ ಹೊಡೆದಾಕಿತ್ತು ಅಂಥೇಳಿ ಅವನು ವಿಷ ಹಾಕಿ ಸಾಯಿಸ್ಬಿಟ್ಟಿದ್ದ. ಆ ಟೈಮಲ್ಲಿ ಆ ಭಾಗದಲ್ಲಿ ನಾನು ಓಡಾಡಿದ್ರಿಂದಾಗಿ ಅಲ್ಲೊಂದು ಸ್ಟೋರಿ ಮಾಡಿದೆ ನಾನು, ಅಲ್ಲಿ ನೋಡಿದ್ದೆ ನಾನು. ಏನಂತಂದರೆ, ಅಲ್ಲಿ ಸಗಣಿ ಮಾಫಿಯಾ ಹೇಗೆ ಕೆಲಸ ಮಾಡ್ತಾಯಿದೆ. ಸಗಣಿ ಮಾಫಿಯಾ, ಹಸುವಿನ ಸಾವು, ಮನುಷ್ಯನ ಆಕ್ರೋಶ, ಹುಲಿಗೆ ವಿಷ. ಹುಲಿ ಆ ಭಾಗದಲ್ಲಿ ನಿರ್ನಾಮ ಆದರೆ ಅದು ನಮ್ಮ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾನು ಸಗಣಿ ಮಾಫಿಯಾದು ಸ್ಟೋರಿನ ನಾನು ಬರೆದೆ. ಅದು ಎಷ್ಟು ವೈರಲ್ ಆಯಿತು ಅಂತಂದರೆ, ಅದನ್ನು ಎಲ್ಲ ಮಾಧ್ಯಮಗಳು ಅದನ್ನು ತಗೊಂಡು ಪಬ್ಲಿಷ್ ಮಾಡಿದ್ರು, ಅದನ್ನು ಆ ನ್ಯೂಸ್ನ, ಅಂದರೆ ಆ ಸ್ಟೋರಿನ. ನಾನು ಅವಾಗ ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಓದಿ, ಅದು ಸಗಣಿ ಮಾಫಿಯಾ ಬಗ್ಗೆ ಒಂಚೂರು ಹೇಳಿಬಿಡಿ, ಅಲ್ಲಿ ಏನಾಗುತ್ತೆ ಗೊತ್ತಾಗಲಿ. ಅಲ್ಲಿ ನಮಗೆ ಮಲೆಮಹದೇಶ್ವರ ಬೆಟ್ಟ ಮತ್ತು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಏನೋ ಈ 2 ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಅದು ತಮಿಳ್ನಾಡಿಗೆ ಟಚ್ ಆಗಿ ಇರುವಂತಹ ಒಂದು ಪ್ರೊಟೆಕ್ಟೆಡ್ ಏರಿಯಾಸ್ಗಳವು. ಅಲ್ಲಿ ಏನಾಗಿದೆ, ಬರಗೂರು ಅಂತ ಒಂದು ತಳಿ ಇದೆ. ನಮ್ದು ಹೆಂಗೆ ಅಮೃತ್ ಮಹಲ್ಲು, ಹಳ್ಳಿಕಾರು, ಮಲ್ನಾಡು ಗಿಡ್ಡ, ಈ ಥರ ನಾಟಿ ತಳಿ, ಆ ಥರದ್ದು ತಳಿಗಳಿದ್ದಾವೆ. ಅದೇ ಥರ ಅಲ್ಲೊಂದು ತಳಿ ಇದೆ. ಆ ತಳಿ ಅವ್ರೇನು ಮಾಡ್ತಾರೆ ಅಂತಂದ್ರೆ, ಅಲ್ಲೊಂದು ಹೇಗಿದೆ ಅಂದರೆ, ಅವರು ಟ್ರೆಡಿಷ್ನಲ್ ಆಗಿ, ಅಂದರೆ ಅವ್ರ ಭಾಗದ ಕಾಡಲ್ಲೂ ಮೇಯಿಸ್ತಾಯಿದ್ರು, ನಮ್ಮ ಭಾಗದ ಕಾಡಲ್ಲೂ ಮೇಯಿಸ್ತಾಯಿದ್ರು. ಆಮೇಲೆ ಏನಾಯಿತು, ನಮ್ಮ ಕರ್ನಾಟಕದ ಕಾಡುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡಿಗಳನ್ನು ನಿರ್ಮಾಣ ಮಾಡಿದ್ರು.
ದೊಡ್ಡಿಗಳಂದರೆ ಒಂದು ಕಾಡು ಒಳಗಡೆ ಕ್ಯಾಂಪ್ ಮಾಡೋದು, ಕಾಡು ಒಳಗಡೆ ಪರ್ಮನೆಂಟಾಗಿ 500, 1000, 2000, 4000 ಈ ಥರ ದನಗಳನ್ನು ಒಂದೇ ಕಡೆ ಕೂಡಾಕ್ಬಿಡೋದು. ಅದು ಅಲ್ಲೇ ಇರುತ್ತೆ. ಅಲ್ಲಿಂದ ಕಾಡಿನ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಮೇಯ್ಕೊಂಡು ಮತ್ತು ಪುನಃ ವಾಪಸ್ಸು ಬರೋದು. ಅಲ್ಲಿ ಕಲೆಕ್ಟ್ ಆಗುವಂಥ ಸಗಣಿಯನ್ನು ಅವರು ಬೇರೆ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಇದು ಮಾಡ್ತಾಯಿದ್ರು. ಆಮೇಲೆ ಅದನ್ನು ಗ್ರ್ಯಾಜುವಲಿ ತೆಗೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಸಾಕಷ್ಟು ಸಕ್ಸಸ್ಸು ಆಯ್ತದು, ಎಲ್ಲ ಕಡೆ ದೊಡ್ಡಿಗಳನ್ನು ಎವಿಕ್ಷನ್ ಮಾಡಿದ್ರು. ಅದಾದಮೇಲೆ ಏನಾಯಿತು, ಇವರೇನು ಮಾಡ್ತಾರೆ ಅಂದರೆ ಆ ತಮಿಳುನಾಡು ಭಾಗದಲ್ಲಿರುವಂತಹ ಲ್ಯಾಂಡ್ ಲಾರ್ಡ್ಗಳು ಅಥವಾ ಈ ಜಮೀನ್ದಾರರು ಒಂದಷ್ಟು ಜನ ಕರ್ನಾಟಕದಲ್ಲಿರುವಂತಹ ಬಡವರಿಗೆ ಸಾಲ ಕೊಟ್ಬಿಡೋದು. ಅವ್ರ ಮಗಳ ಮದುವೆ, ಎಜುಕೇಷನ್ಗೆ, ಅದಕ್ಕೆ ಅಂತ 1 ಲಕ್ಷ 2 ಲಕ್ಷ ಸಾಲ ಕೊಡೋದು. ಅವ್ರಿಗೆ ಸಾಲ ತೀರಿಸಲಿಕ್ಕೆ ಕಂಡೀಷನ್ ಏನಂತಂದರೆ, ನಾನು ದನಗಳನ್ನು ನಿನ್ಗೆ ಕೊಡ್ತೀನಿ, ಅದನ್ನು ನೀನು ಮೇಯಿಸಿ ಅದ್ರ ಸಗಣಿ ಮತ್ತು ಹಾಲು ಅದ್ರದ್ದು ಏನು ದುಡ್ಡು ಬರುತ್ತೆ ಆ ದುಡ್ಡಲ್ಲಿ ನನಗೆ ಅದನ್ನು ತೀರಿಸಬೇಕು ಅಂತ. ಸೊ ಇವರೇನು ಮಾಡ್ತಿದ್ರು, ಅದನ್ನು ದನಗಳನ್ನೆಲ್ಲ ಅಲ್ಲಿಂದ ತೊಗೊಂಡು ಬಂದು ಇವ್ರು ಇಟ್ಕೊಂಡು ಅದನ್ನು ಮೇಯಿಸ್ತಿದ್ರು. ಮತ್ತೆ ಕರ್ನಾಟಕ ಯಾವಾಗ ಯಾವುದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡಿಸಾಲ್ವ್ ಮಾಡಿದ್ರು ಅದು ಪ್ಯಾಚಲ್ಲಿ ಎಕ್ಸಾಕ್ಟ್ಲಿ. ಮುಂಚೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡಿಗಳಲ್ಲಿ ಆಗ್ತಾಯಿತ್ತು, ಈಗ ಮನೆಗಳ ಲೆವೆಲಿಗೆ ಬಂತದು. ಅದು ಏನಾಯಿತು ಅಂತಂದರೆ, ನಿಮಗೆ ಎಷ್ಟಿದೆ ಅಂತಂದರೆ, ನಿಮ್ಗೆ ಅಲ್ಲಿ ಕಲೆಕ್ಟ್ ಆಗುವಂತಹ ಸಗಣಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಸಕಲೇಶ್ಪುರ, ಕೊಡಗು 3 ಅಲ್ಲಿ ಎಸ್ಟೇಟ್ಗಳಿಗೆ ಹೋಗುತ್ತೆ, ಕೇರಳದ ಎಸ್ಟೇಟ್ಗಳಿಗೆ ಹೋಗುತ್ತೆ, ತಮಿಳುನಾಡಿನ ಎಸ್ಟೇಟ್ಗಳಿಗೆ ಸಗಣಿ ಹೋಗುತ್ತೆ. ಯಾಕಂದರೆ ಎಲ್ಲ ನಾಟಿ ಗೊಬ್ಬರ. ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅದಕ್ಕೆ. ಅದನ್ನೆಲ್ಲ ತೊಗೊಂಡು ಅದು ದೊಡ್ಡ ಮಾಫಿಯಾ ಅದು, ಅಲ್ಲಿ ನೀವು ಟಚ್ಚೇ ಮಾಡೋಕ್ಕಾಗಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟರು ಒಂದಷ್ಟು ಕೇಸಸ್ನ ಅದು ಇದು ಅಂತ ಫೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಕಾಡಿಗೆ ಬೆಂಕಿ ಹಚ್ಚೋದು, ರಿವೆಂಜ್ ಅವ್ರ ಮೇಲೆ ತೀರಿಸ್ಕೊಳ್ಳೋದಕ್ಕೆ, ಇಲ್ಲ ಈ ಥರ ಹುಲಿಗಳಿಗೆ ವಿಷ ಹಾಕೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಸೊ ಇದು ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ, ಅದನ್ನು ಈ ಮೊನ್ನೆ ಇನ್ಸಿಡೆಂಟ್ ಆದಮೇಲೆ ಅದಕ್ಕೊಂದು ಆದೇಶ ಮಾಡಿ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಮಾಡಿದ್ದಾರೆ. ಹಂಗೆ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ಯಾಕೆ ಅಂತಂದರೆ ಅದು ಅಲ್ಲಿ ಲೈವ್ಲಿಹುಡ್, ಅದು ಸಡನ್ನಾಗಿ ಲೈವ್ಲಿಹುಡ್ ಕಿತ್ಕೊಂಡ್ರೆ ಅದು ಮತ್ತೆ ಬೇರೆ ಥರ ತಿರುಗುತ್ತೆ. ಬೆಸ್ಟ್ ಏನಂತಂದರೆ, ಅಲ್ಲಿ ಈ ಜರ್ಸಿ ಹಸುಗಳನ್ನು ಗ್ರ್ಯಾಜುವಲಾಗಿ ಇಂಟ್ರಡ್ಯೂಸ್ ಮಾಡಿದ್ರೆ ಕಾಡಿನ ಮೇಲೆ ಮೇಯುವಂಥದ್ದು ಅಥವಾ ಕಾಡಿನ ಮೇವನ್ನು ತಿನ್ನುವಂಥದ್ದು ಕಡಿಮೆ ಆಗುತ್ತೆ. ಅಲ್ಲೇನಾಗಿದೆ, ತಮಿಳುನಾಡಿನ ಹಸು, ಕರ್ನಾಟಕದ ಜನ, ಕರ್ನಾಟಕದ ಕಾಡು ನಾಶ ಆಗ್ತಾ ಇರೋದು ಗ್ರ್ಯಾಜುವಲ್. ಅಂದರೆ ಸಿಕ್ಕಾಪಟ್ಟೆ ಗ್ರೇಸಿಂಗ್ ಆದರೆ ಕಾಡಿನ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಗ್ರೌಂಡು ಇರೋಷನ್ ಅಂದರೆ ಮಣ್ಣಿನ ಸವಕಳಿ ಜಾಸ್ತಿ ಆಗುತ್ತೆ ಮಳೆ ಬಂದಾಗ, ಗ್ರೌಂಡ್ ವೆಜಿಟೇಷನ್ ಕಟ್ಟಾಗ್ತಾ ಹೋಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ, ಭೂಮಿ ಗಟ್ಟಿ ಆದಷ್ಟು ಕ್ವಾಲಿಟಿ ಇದು ಏನು ಸಸ್ಯ ಸಂಪತ್ತು ಬೆಳೆಯಲ್ಲ. ಸೊ ಈ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಅಷ್ಟು ಗ್ರೇಸಿಂಗಿಗೆ ಅವಕಾಶ ಮಾಡಿಕೊಡಬಾರ್ದು. ಗ್ರೇಸಿಂಗ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಾಡು ಚೆನ್ನಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಇದು ಈ ಥರದ್ದೊಂದು ಏನು ಮಾಫಿಯಾ ಇತ್ತು, ಹೋಗ್ತಾ ಇರೋದು ನಾಶ ಆಗ್ತಾ ಇರೋದು ಕರ್ನಾಟಕದ ಕಾಡು, ಕೇಸ್ಗಳು ಬೀಳ್ತಾ ಇರೋದು ಕರ್ನಾಟಕದ ಜನರ ಮೇಲೆ, ಲಾಭ ಹೋಗ್ತಾ ಇದ್ದಿದ್ದೆಲ್ಲ ತಮಿಳುನಾಡಿಗೆ. ನಾವು ಈ ಸಿಸ್ಟಮಲ್ಲಿ ಏನು ರಾಜ್ಯ ಅಂತ ಹೇಳ್ದಲ್ಲ, ಯಾರೋ ಒಬ್ರು ಕಷ್ಟಪಡ್ತಾರೆ, ಇನ್ಯಾರಿಗೋ ಪ್ರಾಫಿಟ್ ಪ್ರಾಬ್ಲಮ್ ಆಗ್ತದೆ, ಇನ್ಯಾರಿಗೋ ಪ್ರಾಫಿಟ್ ಹೋಗ್ತದೆ. ಇದ್ರ ಮಧ್ಯದಲ್ಲಿ ತೊಂದರೆ ಆಗ್ತಿರೋದು ಕಾಡಿಗೆ. ಸೊ ಅದನ್ನು ಕೂಡ ಒಂದು ಹಂತದಲ್ಲೇ ನಿಲ್ಲಿಸೋದಕ್ಕೆ ಅದು ಸಕ್ಸಸ್ ಆಯಿತು. ಚೇಂಜಸ್ಗಳಾಗ್ತಾ ಇದ್ದಾವೆ ಇವಾಗ. ಒಂದಷ್ಟು ಜರ್ಸಿ ಹಸುಗಳು ಅಥವಾ ಅಲ್ಲಿ ಲೋಕಲಲ್ಲಿ ಲೈವ್ಲಿಹುಡ್ಗೆ ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡಿದ್ರೆ ಇಂಥದ್ದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಬಟ್ ನಾಟಿ ಹಸು ಸಾಕಿ ಅಂತ ಎಲ್ಲ ಕಡೆ ಬರ್ತಾ ಇದೆ. ಮತ್ತು ಜರ್ಸಿ ಖಂಡಿತ ಹೌದು. ಅದೇ ಅದಕ್ಕೆ ಅಲ್ಲಿ ಮೇವು ಬ್ಯಾಂಕ್ ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿ ಹುಡುಕಿ ಅಲ್ಲಿ ಇದಿರ್ತಾವಲ್ಲ ಗೋಮಾಳಗಳು ಇರ್ತವೆ, ಖಂಡಿತ ಇದ್ದೇ ಇದೆ. ಅಂಥ ಗೋಮಾಳಗಳನ್ನು ಸೃಷ್ಟಿ ಮಾಡೋಂಥದ್ದು, ಅಥವಾ ಇರೋದ್ರಲ್ಲಿ ಒಂದು ಸ್ವಲ್ಪ ಪೋರ್ಷನ್ನ ಗೋಮಾಳ ಅಂತೇಳಿ ಡಿಕ್ಲೇರ್ ಮಾಡಿ ಅಲ್ಲಿ ಜಾಸ್ತಿ ಅದನ್ನು ಪ್ರಮೋಟ್ ಮಾಡೋಂಥದ್ದು. ಅಂದರೆ ಎಲ್ಲವೂ ಕಿರಣ್ ಏನಾಗುತ್ತೆ, ಸ್ಪೆಸಿಫಿಕ್ಕಾಗಿ ಕೆಲವೊಂದಷ್ಟು ಇನಿಷಿಯೇಟಿವ್ಸ್ಗಳನ್ನ ತೊಗೊಂಡು ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಆಮೇಲೆ ಆ ಜಾಗಕ್ಕೆ ಎಷ್ಟು ಬೇಕೋ ಅಷ್ಟೇ ಹಸುಗಳಿದ್ರೆ ಎಲ್ಲ ಅದು ಓವರ್ಲೋಡ್ ಆದಾಗ ಪಾಪ ನ್ಯಾಚುರಲಿ ಕರೆಕ್ಟ್. ಈಗ ಅದೇ ಥರನೇ ಈಗ ನಮಗೆ ಬಂಡೀಪುರದಲ್ಲೂ ಕೂಡ ಸಾಕಷ್ಟು ಹಸುಗಳಿದ್ದಾವೆ. ಬಂಡೀಪುರದ ಭಾಗದಲ್ಲೂ ಮುಂಚೆ, ನಾಗರೋಳ ಭಾಗದಲ್ಲೂ ಮುಂಚೆ ಕಾಳಿಗೆ ತೊಗೊಂಡೋಗಿ ಬಿಡ್ತಾಯಿದ್ರು ಹಸುಗಳನ್ನು ಮೇಯಿಸ್ಲಿಕ್ಕೆ. ನಿಲ್ಲಿಸಿದ್ರಲ್ಲ, ಅಲ್ಲಿ ಈಗ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಯಾರು ಕಾಡಿಗೆ ತೊಗೊಂಡೋಗಿ ಬಿಡಲ್ಲ ಹಸುಗಳನ್ನು. ಅಲ್ಲಿ ಗ್ರೇಸಿಂಗ್ ಆ ಲೆವೆಲಲ್ಲಿ ಇಲ್ಲ. ಅಲ್ಲಾಗತ್ತೆ, ಅಲ್ಯಾಕಾಗಲ್ಲ. ಹೇಗಾಯ್ತದು ಬಂಡೀಪುರದ್ದು? ಇಲ್ಲ, ಅದು ಎನ್ಫೋರ್ಸ್ಮೆಂಟ್ ಅಷ್ಟೇ. ಎನ್ಫೋರ್ಸ್ಮೆಂಟು ಮತ್ತು ಇನ್ನೊಂದೇನೆಂದರೆ ಗ್ರ್ಯಾಜುವಲಿ ಎಲ್ಲರೂ ದೇಸಿ ಹಸುಗಳನ್ನು ಕಡಿಮೆ ಮಾಡಿ ಜರ್ಸಿ ಹಸುಗಳನ್ನು, ಅಂದರೆ ಈ ಕ್ಷೀರಕ್ರಾಂತಿ ಅಂತ ಆಯ್ತಲ್ಲ, ಸೊ ಎಲ್ರಿಗೂ ಅಟ್ಲೀಸ್ಟ್ ಜರ್ಸಿ ಹಸುಗಳನ್ನು ಇಟ್ಕೊಂಡ್ರೆ ದುಡ್ಡು, ಅಂದರೆ ಹಾಲು ಬರುತ್ತೆ, ಹಾಲಿಂದ ನಾವು ಮಾರಾಟ ಮಾಡಿ ದುಡ್ಡು ಸಿಗುತ್ತೆ ಅಂತ ಅನ್ನೋದು ಒಂದು ಅಡಿಷ್ನಲ್ ಇದಾಯಿತು. ಸೊ ಹಾಗಾಗಿ ಯಾಕೆಂದರೆ ನಮಗೆ ನಾಟಿ ಹಸುನ ಕಡಿಮೆ ಹಾಲು ಸಿಗುತ್ತೆ. ಗೊಬ್ಬರ ಕೆಲವೊಬ್ರಿಗೆ ಮಾತ್ರ ಹೋಗುತ್ತದೆ, ಉಳಿದವ್ರಿಗೆ ಎಲ್ರಿಗೂ ಅದು ಗೊಬ್ಬರ ಏನು ಯೂಸ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಗ್ರ್ಯಾಜುವಲಿ ಶಿಫ್ಟ್ ಮಾಡಿದ್ರೆ, ಅಥವಾ ಅಲ್ಲಿ ಲೋಕಲಲ್ಲಿ ಏನಾದ್ರೂ ಗುಡಿ ಕೈಗಾರಿಕೆಗಳು ಅಥವಾ ಏನಾದರೂ ಒಂದು
ಪರಿಸರಕ್ಕೆ ಹಾನಿಕಾರಕವಲ್ಲದ ಥರದ್ದು ಏನಾದರೂ ಒಂದು ಉದ್ಯಮಗಳಲ್ಲಿ ಬಂದರೆ ಅದು ಅವ್ರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ. ಸೊ ಬರ್ಡನ್ ಕಮ್ಮಿ ಆಗುತ್ತೆ. ನಮ್ಮದು ಬೇಸಿಕಲಿ ಏನಾಗಿದೆ ಅಂದರೆ ಇದೆಲ್ಲ ನಾವೆಲ್ಲ ಮಾತಾಡ್ತೀವಲ್ಲ, ಪ್ರೈಮರಿಲಿ ಸೋತಿರೋದೇ ನಾವು ಅವೇರ್ನೆಸ್ ಮೂಡಿಸೋದ್ರಲ್ಲಿ. ಅವೇರ್ನೆಸ್ ಇಲ್ಲವೇ ಇಲ್ಲ, ಝೀರೋ. ಅದು ಅರಣ್ಯ ಇಲಾಖೆ ಕಂಪ್ಲೀಟ್ ಮರ್ತೇ ಹೋಗ್ಬಿಟ್ಟಿದೆ. ಅದಕ್ಕೆ ಅವೇರ್ನೆಸ್ ಏನಂತ ಗೊತ್ತೇ ಇಲ್ಲ. ಅವರ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ನೋಡಿದ್ರೆ ನೀವು ಒಂದು 15 ದಿನಕ್ಕೊಂದು ಸತಿ ಒಂದು ಪೋಸ್ಟ್ ಹಾಕ್ತಾರೆ. ಅದು ಪೋಸ್ಟ್ ಓದಿ ಯಾರೂ ಇವತ್ತಿನ ತನಕ ಎನ್ಲೈಟನ್ ಆಗಿರೋದು ಗೊತ್ತಿಲ್ಲ. ಸೊ ಅವೇರ್ನೆಸ್ ಮೂಡಿಸೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಈ ಥರದ ಕ್ಯಾಂಪೇನ್ಗಳು. ಅಂದರೆ ಬಫರ್ ಝೋನ್ ಪಕ್ಕದಲ್ಲಿರುವ ಹಳ್ಳಿಯ ಜನ, ಕಾಡಕ್ಕಪಕ್ಕ ಇರುವಂಥ ಹಳ್ಳಿ ಜನರಿಗೆ ಏನಾಗುತ್ತೆ, ಪ್ರಾಬ್ಲಮ್ ಯಾಕೆ, ಅವ್ನಿಗೆ ಇಲ್ಲಿ ಯಾಕೆ ಹುಲಿ ಇರಬೇಕು, ಇದ್ರ ಹುಲಿಯಿಂದ ನಿಮಗೇನು ಲಾಭ, ಕಾಡು ಚೆನ್ನಾಗಿದ್ರೆ ನಿಮಗೇನು ಅಡ್ವಾಂಟೇಜು, ಆ ಡೈವರ್ಸಿಫಿಕೇಷನ್ ಏನಾಗುತ್ತೆ. ನಾವೆಲ್ಲ ಇವಾಗ ಏನು ಮಾಡ್ತೀವಿ, ಈಗ ತಿನ್ನೋ ತರಕಾರಿ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಬಂತು, ಫಾರ್ಮ್ ಫ್ರೆಶ್ ಅಂತ ಬಂತು. ಅಂದರೆ ತೋಟದಿಂದನೇ ಕಿತ್ಕೊಂಡು ಬಂದು ತಿನ್ನೋದು, ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗು, ಕೆಮಿಕಲ್ ಫ್ರೀ ಫಾರ್ಮಿಂಗ್, ಈ ಥರದ್ದೆಲ್ಲ ಈಗ ಎಲ್ಲಿ ತನಕ ಹೋಗಿದೆ ಅಂದರೆ ಫಾರೆಸ್ಟ್ ಫಾರ್ಮಿಂಗು, ಫಾರೆಸ್ಟ್ ಫ್ರೆಶ್ ಲೆವೆಲ್ಗೆ ಹೊಟ್ಟೋಗಿದೆ. ಅಂದರೆ ಕಾಡಕ್ಕಪಕ್ಕ ಕೃಷಿ ಮಾಡ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ಅದರಲ್ಲಿ ಅವರು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನೀವು ಕೆಮಿಕಲ್ ಅನ್ನೋ ಪಾರ್ಟ್ನ ತೆಗೆದು ನೀವು ಆ ಭಾಗದಲ್ಲಿ ಕೃಷಿ ಪ್ರಮೋಟ್ ಮಾಡಿದ್ರೆ ಅಲ್ಲಿ ಉತ್ಪಾದನೆ ಆಗುವಂತಹ ತರಕಾರಿ, ಬೇಳೆ, ಅದು ಇದು ಕಾಳುಗಳೆಲ್ಲ ಉತ್ಕೃಷ್ಟವಾಗಿರುತ್ತವೆ. ಅದಕ್ಕೆ ಯು ಕ್ಯಾನ್ ಗೆಟ್ ಮೋರ್ ರೇಟ್ ಫಾರ್ ದ್ಯಾಟ್. ಅದನ್ನು ಮಾರ್ಕೆಟಿಂಗೇ ಬೇರೆ ಥರ ಮಾಡ್ಬೋದು. ಕಾಡಕ್ಕಪಕ್ಕ ಇರುವಂತಹ ಕೃಷಿ ಭೂಮಿಗಳ ಮಾರ್ಕೆಟಿಂಗೇ ಬೇರೆ ಥರ ಮಾಡ್ಬೋದು. ಸೊ ಅದನ್ನು ಯೋಚನೆ ಮಾಡಬೇಕು ಯಾರಾದರೂ. ಅಂದರೆ ಇವ್ರಿಗೆ ಇವಾಗ ಹಳ್ಳಿ ಜನರಿಗೆ ಬೆನಿಫಿಟ್ ಆದರೆ ನ್ಯಾಚುರಲಿ ಕಾಡಿನ ಬಗ್ಗೆ ಒಂದು ಗೌರವ ಬರುತ್ತೆ. ಈಗ ನಮ್ಮ ಕರೆಕ್ಟ್ ನೀವು ಹೇಳಿದ್ದು. ನಮ್ಮ ಮನುಷ್ಯಂದು ಇದ್ದಂಗೆ ಅಂದರೆ ನನಗೇನು ಲಾಭ ಇಲ್ಲ ಅಂದರೆ ನಾನು ಯಾಕೆ ಉಳಿಸ್ಲಿ ಅನ್ನೋದೇ ಬರೋದು ಅಲ್ವಾ. ಅದು ಆ ಪಾಯಿಂಟನ್ನು ನಾವು ಅಡ್ರೆಸ್ ಮಾಡಿದ್ರೆ ಸರಿಯಾಗತ್ತೆ. ಅವರು ಈಗ ಕಾಡಕ್ಕಪಕ್ಕ ಇರೋ ಜಾಗಗಳಿಂದ ಬೆನಿಫಿಟ್ ತೊಗೊಳ್ತಾ ಇರೋರು ಯಾರೋ ಬೇರೆಯವರು ಇದ್ದಾರೆ. ಸೊ ಅವ್ರಿಗೆ ಬೆನಿಫಿಟ್ ಆಗ್ತಾ ಇದೆ, ನನಗೇನು ಆಗ್ತಾ ಇಲ್ಲ, ಮತ್ತು ನಾನೇ ಉಳಿಸ್ಬೇಕು ಅಂತ ಅನ್ನೋದು ಅವ್ನ ಮೈಂಡ್ ಸೆಟ್. ಬೆನಿಫಿಟ್ ತಗೋತಿರೋರ ಬಗ್ಗೆನೂ ಒಂಚೂರು ಮಾತಾಡೋಣ. ಈಗ ಈ ಜನಗಳಿಗೆ ಏನೇನು ಫೆಸಿಲಿಟೀಸ್ ಕೊಡಬಹುದು? ಒಂದು, ಸ್ಥಳೀಯ ಜನರಿಗೆ ಪ್ರೈಮರಿಲಿ ಈಗ ಪರಿಸರ ಪ್ರವಾಸೋದ್ಯಮ ಅಂತ ಅನ್ನೋದು ಇಟ್ಸ್ ಅ ಬೂಮಿಂಗ್ ಬಿಸ್ನೆಸ್. ಅಂದರೆ ನಾವು ಈಗ ರೆಗ್ಯುಲರಾಗಿ ಅವರು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಕಾಡಕ್ಕಪಕ್ಕ ಇರೋ ರೈತರು ಜನ ಎಲ್ಲ ಅವರು ಸಣ್ಣ ಪುಟ್ಟ ಉದ್ಯೋಗಗಳು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗ ನಮಗೆ ಕಾಡದ ಇಂಪಾರ್ಟೆನ್ಸ್ ಬರ್ತಾ ಇರೋದು ಯಾವಾಗ ಅಂತಂದರೆ ಅದು ಒಂದು ಉಳಿಬೇಕು, ಎರಡನೇದು ಜನ ಅಲ್ಲಿಗೆ ಹೋಗಬೇಕು ಅಂತ ಅನ್ನೋದು. ಯಾಕಂದರೆ ಕೆಲವೊಂದಷ್ಟು ಜನ ಅದಕ್ಕೂ ಅಬ್ಜೆಕ್ಷನ್ ಮಾಡಿದ್ರು, ಯಾಕೆ ಸಫಾರಿ ಬೇಕು, ಸಫಾರಿ ಯಾಕೆ ಮಾಡಬೇಕು ಅಂಥೇಳಿ ಅಂತ. ಈಗ ನಮಗೆ ಗೊತ್ತಿದ್ದೇ ಸುಮಾರು ಕಳ್ಕೊಂಡಿದ್ದೀವಿ. ನಮಗೇನೂ ಗೊತ್ತಿಲ್ಲ ಅಂದರೆ ನಾವು ಉಳಿಸೋಕ್ಕೆ ಹೋಗಲ್ಲ. ಈಗ ಪಶ್ಚಿಮ ಘಟ್ಟ ಯಾವ ಲೆವೆಲ್ಗೆ ಧ್ವಂಸ ಆಗ್ತಾ ಇದೆ ಅಂದರೆ ಅದು ನಮಗೆ ಗೊತ್ತಾಗೋಷ್ಟರಲ್ಲಿ ಏನೇನಿದೆ ಅಂಥೇಳಿ ಅದು ಧ್ವಂಸನೇ ಹೋಗಿರುತ್ತೆ. ಸೊ ನಾವು ಅದನ್ನ ಗೊತ್ತಿದ್ದರೆ ಉಳಿಸ್ಕೋಬಹುದು ಅಲ್ವಾ. ಈಗ ನನಗೆ ನನ್ನ ಅಪ್ಪ ಅಮ್ಮನ ಮಹತ್ವ ಗೊತ್ತಿದ್ದರೆ ಅವ್ರನ್ನ ನಾವು ಉಳಿಸ್ಕೋತೀವಿ. ಅವರು ಆದಾಗ ಪ್ರಾಬ್ಲಮ್ ಆದಾಗ ಅವ್ರಿಗೆ ಮಹತ್ವ ಇಲ್ಲ ಅಂತ ಗೊತ್ತಾದಾಗ ನಾವು ಉಳಿಸ್ಕೊಳ್ಳೋಕ್ಕೆ ಹೋಗಲ್ಲ, ಆ ಥರದ್ದು. ಸೊ ಹಾಗಾಗಿ ಇದೇನಾಗುತ್ತೆ, ಅವರಿಗೆ ಪರಿಸರ ಪ್ರವಾಸೋದ್ಯಮದಲ್ಲಿ ಸ್ಥಳೀಯ ಸಮುದಾಯಗಳನ್ನು ಬೇಸಾಗಿ ಇಟ್ಕೊಂಡು ಏನಾದರೂ ಪ್ರಮೋಟ್ ಮಾಡಿದ್ರೆ 100% ಅದರದ್ದು ಬೆನಿಫಿಟ್ ಅವ್ರಿಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಅಲ್ಲಿ ಚಾಲಕರಾಗಿರ್ಬೋದು, ಗೈಡ್ಗಳಾಗಿರ್ಬೋದು, ಅಥವಾ ಅಲ್ಲಿ ಅಕ್ಕಪಕ್ಕ ಇರುವಂತಹ ರೆಸಾರ್ಟು, ಹೋಮ್ ಸ್ಟೇಗಳಲ್ಲಿ ಕೆಲಸ ಮಾಡ್ತಿರೋಲ್ಲ ಸ್ಥಳೀಯರೇ ಇದ್ದಾರೆ. ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ನಾನು ಈ ಒಂದು ಇನ್ಸಿಡೆಂಟ್ ಆದಾಗ ಮೊನ್ನೆ ಏನು ಬಂಡೀಪುರ ಮತ್ತು ನಾಗರೋಳಿನಲ್ಲಿ ಸಫಾರಿ ಸ್ಟಾಪ್ ಮಾಡಿದ್ರು, ಆ ಟೈಮಲ್ಲಿ ಒಂದಷ್ಟು ಸರ್ವೆ ಮಾಡಿದಾಗ ಬರೀ ಈ ಎರಡೇ ಕಡೆ ಬಂಡೀಪುರ ಮತ್ತು ನಾಗರೋಳೆ ಎರಡೇ ಟೈಗರ್ ರಿಸರ್ವ್ ಮೇಲೆ 10,000 ಜನ ಡಿಪೆಂಡ್ ಆಗಿದ್ದಾರೆ ಡೈರೆಕ್ಟಾಗಿ. ಅಂದರೆ ಹತ್ತಿರ ಅಷ್ಟು 3,000-3,500 ಫ್ಯಾಮಿಲೀಸು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದೆ. ಅಂದರೆ ಇಂಡಿವಿಜುವಲ್ಸ್ಗಳಿಗೆ ಅವ್ರ ಫ್ಯಾಮಿಲಿ ಒಂದು 4 ಜನ ಅಂತ ತೊಗೊಂಡ್ರು 10,000 ಜನ ಆಗೋಯ್ತು ಅಲ್ಲಿಗೆ. ಸೊ ಅಷ್ಟು ಜನಕ್ಕೆ ನೀವು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟಿದೆ ಕಾಡು, ಅವ್ರ ಫ್ಯಾಮಿಲಿಗಳು ನಡೀತಾ ಇದೆ ಕಾಡಿದ್ದ. ಸೊ ಅದು ಎಂಪ್ಲಾಯ್ಮೆಂಟ್ ರೂಪದಲ್ಲಿ ಆಗೋಯ್ತು. ಇನ್ನು ಒಬ್ಬನಿಗೊಂದು ಕೊಟ್ಟರೆ ಸಾಕಾಗಲ್ಲ ಅಂತನೋ ಕಾರಣಕ್ಕೆ ನಾವು ಈ ಟೂರಿಸಮ್ ಏನಿದೆ ಅದನ್ನು ನಾವು ಸ್ವಲ್ಪ ಸ್ಥಳೀಯ ಸಮುದಾಯಗಳಿಗೂ ಕೊಡುವಂಥದ್ದು. ಆಮೇಲೆ EDC ಅಂತ ಹೇಳಿದೆ, ಎಕೋ ಡೆವಲಪ್ಮೆಂಟ್ ಕಮಿಟಿಗಳಂಥೇಳಿ, ಅಲ್ಲಿ ಒಂದಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ, ಆ್ಯಕ್ಟಿವಿಟಿಗಳನ್ನು ಮಾಡಿ ಬರೋ ರೆವಿನ್ಯೂನಲ್ಲಿ ಪಂಚಾಯತಿಗೆ ಆ ಊರಿನ ಡೆವಲಪ್ಮೆಂಟ್ಗೆ ಅದನ್ನು ಯೂಸ್ ಮಾಡ್ಕೋಬೋದು. ಆ ದುಡ್ಡನ್ನು ಸಣ್ಣ ಫಾರ್ಮ್ ಟ್ರೆಕ್ಕಿಂಗ್, ಫಾರ್ಮ್ ಟೂರ್ಸ್ ಅಂತ ಮಾಡ್ಬೋದು ಅಲ್ಲಿ ಅಕ್ಕಪಕ್ಕ, ಕಾಡಕ್ಕಪಕ್ಕ. ಅಥವಾ ಮಚಾನ್ಗಳನ್ನು ಹಾಕ್ಬಿಟ್ಟು ಮಚಾನಿಂದ ಅವರಿಗೆ ಏನೋ ವೈಲ್ಡ್ ಲೈಫ್ ಸ್ಪಾಟಿಂಗ್ ಅಂತೇಳಿ ಏನಾದರೂ ಒಂದು ಮಾಡಿಸ್ಬೋದು. ಅಂದರೆ ಟೂರಿಸಮಲ್ಲೇ ಬೇಕಾದಷ್ಟು ಬೇರೆ ಎಲಿಮೆಂಟ್ಗಳನ್ನು ಅದಕ್ಕೆ ಆ್ಯಡ್ ಮಾಡಿ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಅವ್ರದ್ದು ಹೆಚ್ಚು ಇನ್ವೆಸ್ಟ್ಮೆಂಟ್ ಇಲ್ಲದೇ
ಅವ್ರುಗಳು ಒಂದಷ್ಟು ದುಡ್ಡು ಹೋಗೋ ಥರ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ಕೇರಳದಲ್ಲಿ ಒಂದು 2-3 ಒಳ್ಳೊಳ್ಳೆ ಮಾಡೆಲ್ಗಳಿದ್ದಾವೆ. ಅವ್ರೇನು ಮಾಡಿದ್ದಾರೆ ಅಂದರೆ ಸ್ಥಳೀಯ ಸಮುದಾಯಗಳನ್ನು ಇಟ್ಕೊಂಡು ಗೈಡು ಅವರೇ, ಸ್ಟೇ ಮಾಡೋದು ಅವ್ರ ಮನೆಯಲ್ಲೇ ನೀವು ಸ್ಟೇ ಮಾಡ್ತೀರಾ, ನೀವು ಯಾರ ಮೇಲೆ ಸ್ಟೇ ಮಾಡ್ತೀರಾ ಅವರೇ ಡ್ರೈವರು, ಅವರೇ ಬೈಕ್ ರೈಡರು, ಅವರೇ ಗೈಡು, ಅವರೇ ನಿಮಗೆ ಕರ್ಕೊಂಡೋಗಿ ಕಾಡು ಸುತ್ತಿಸ್ತಾರೆ ಅಥವಾ ಅಕ್ಕಪಕ್ಕ ಏರಿಯಾಗಳು ತೋರಿಸ್ತಾರೆ, ಆ ಭಾಗದ ಪರಿಚಯ ಮಾಡಿಸ್ಕೊಡ್ತಾರೆ, ಅವ್ರ ಮನೇಲೇ ಊಟ ಮಾಡ್ತೀರಾ. ಸೊ ಏನು ಚಾರ್ಜ್ ಮಾಡ್ತಾರೆ ಅವರು ಅಥವಾ ಯಾವ ಏಜೆನ್ಸಿ ಅದಕ್ಕೆ ಚಾರ್ಜ್ ಮಾಡುತ್ತೆ, 70% ದುಡ್ಡು ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ ಮನೆ ಓನರ್ಗೆ, 30% ಮಾತ್ರ ಆ ಏಜೆನ್ಸಿಗಳು ಇಟ್ಕೊಳ್ತವೆ. ಸೊ ಈ ಥರದ್ದು ಮಾಡೆಲ್ಗಳನ್ನು ನಾವು ಪ್ರಮೋಟ್ ಮಾಡಿದ್ರೆ, ಅಂದರೆ ಒಂದು ಅಟ್ಲೀಸ್ಟ್ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು 10 ಹೋಮ್ ಸ್ಟೇಗಳು ಮಾಡಿದ್ರೆ ನಮ್ಮ ಕಾಡಕ್ಕ ಪಕ್ಕ ಇರುವಂಥ ಪಂಚಾಯತಿಗಳೆಲ್ಲ ಎಂಪವರ್ ಆಗ್ತವೆ. ಆ ಜನಗಳಿಗೆ ಒಂದು ಸ್ವಲ್ಪ ಇಲ್ಲಪ್ಪ ನಮಗೆ ಕಾಡಿಂದ ಬೆನಿಫಿಟ್ ಬರ್ತಾ ಇದೆ, ದುಡ್ಡು ಸಿಗ್ತಾ ಇದೆ ಅಂತ ಕಾಡು ಉಳಿಸ್ತಾರೆ. ಇದು ಇದೇ ಥರ ಮಹಾರಾಷ್ಟ್ರದಲ್ಲೂ ಮಾಡಿದ್ದಾರೆ. ಪೆಂಚ್ಗೆ ಹೋದಾಗ ರೀಸೆಂಟಾಗಿ ಇದು ಕಾರ್ ಅವನದೇನೆ, ಸಫಾರಿ ಕಾರ್ ಅವನದೇನೆ, ಡ್ರೈವರ್ ಅವನೇ, ಅವನು ಇಷ್ಟು ದುಡ್ಡು ಅಂತ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅವನೇ ಕಟ್ಟಬೇಕು, ನಾವು ಅವನಿಗೆ ಕೊಡಬೇಕು. ಕರೆಕ್ಟ್. ಅಂದರೆ ನಮ್ಮ ಹಣ ಡೈರೆಕ್ಟಾಗಿ ಅವನ ಕೈಗೆ ಹೋಗುತ್ತೆ. ಯಾರು ನಮ್ಮನ್ನು ಸಫಾರಿ ಕರ್ಕೊಂಡು ಹೋಗ್ತಾನೋ ಅವನ ಕೈಗೆ ಡೈರೆಕ್ಟಾಗಿ ಹಣ ಹೋಗುತ್ತೆ. ಅವನು ಒಂದು ಜೀಪ್ಗೆ ಇಷ್ಟು ಜನ ಬರ್ತಾರೆ ಅಂತ ಅವನು ಹೋಗಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಟ್ತಾನೆ. ಅಂದರೆ ಫಸ್ಟ್ ಅವನ ಕೈಗೆ ಬರುತ್ತಲ್ಲ, ಕರೆಕ್ಟ್, ಸರ್ಕಾರದಿಂದ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅವ್ನ ಕೈಗೆ ಹೋಗೋದ್ರ ಬದಲು ಅವ್ನ ಕೈಗೆ ಹೋಗಿದ್ದನ್ನು ಅವನು ಅಲ್ಲಿ ಕಟ್ತಾನೆ. ಅದು ಭಾರಿ ಖುಷಿ ಕೊಟ್ಬಿಡುತ್ತೆ ಅವ್ರಿಗೆ. ಕರೆಕ್ಟ್. ಸೊ ನಾನು ನೋಡಿದಾಗ ಒಂದು 80 ಜೀಪ್ಗಳಿವೆ ಅಲ್ಲಿ ಸಫಾರಿಗೆ. ಅದು ನಮ್ಮಲ್ಲಿ ಇಡಿಸಿನಲ್ಲೇ ಬರುತ್ತೆ ಪ್ರೋಗ್ರಾಮ್. ಅದು ಕರ್ನಾಟಕದಲ್ಲಿ ಪನ್ಸೋಲಿ, ದಾಂಡೇಲಿ ಹತ್ತಿರ ಪನ್ಸೋಲಿ ಅಂತ ಹೇಳಿ ಒಂದು ಜಾಗ ಇದೆ. ಅಲ್ಲಿ ಸುನಿಲ್ ಪನ್ವಾರ್ ಅಂಥೇಳಿ ಅವರು ಅಧಿಕಾರಿಯಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಅವರು ಫಸ್ಟ್ ಟೈಮು ಕರ್ನಾಟಕದಲ್ಲಿ ಇ ಡಿ ಸಿಗೆ ಒಂದು ಜೀಪ್ನ ಕೊಟ್ಟು ಸಫಾರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದೊಂದು ಹೊಸ ಎಕ್ಸ್ಪೆರಿಮೆಂಟ್ ಆಗ ಒಂದು 15 ಇಯರ್ಸ್ ಬ್ಯಾಕು. ಆ ಪಣಸೋಲಿ ಗ್ರಾಮ ಪಂಚಾಯತಿಗೆ ನೀವು ಹೋದರೆ ಇವಾಗ ಕಾಡು ಮಧ್ಯದಲ್ಲಿರುವಂಥ ಆ ಪಂಚಾಯತಿಗೆ ಅದ್ಭುತವಾದಂತಹ ಗ್ರಾಮ ಪಂಚಾಯತಿ ಕಟ್ಟಡ ಇದೆ, ಒಳ್ಳೆ ಸ್ಕೂಲ್ ಇದೆ. ಅದು ನಮಗೊಂದು ಸ್ವಲ್ಪ ಆಡ್ ಅನಿಸುತ್ತೆ, ಅಂದರೆ ಇದೇನಿದು ಇಷ್ಟು ಒಳಗಡೆ ಇದು ಇಷ್ಟು ಚೆನ್ನಾಗಿ ಡೆವಲಪ್ ಆಗಿದೆಯಲ್ಲ ಅಂತ ನೋಡಿದ್ರೆ, ಆ ಪಂಚಾಯತಿ ಆವಾಗಲೇ ಒಂದು ವರ್ಷಕ್ಕೆ 1.25 ಕೋಟಿ 1.5 ಕೋಟಿ ರೆವಿನ್ಯೂ ಜನ್ರೇಟ್ ಮಾಡ್ತಾಯಿತ್ತು. ಯಾಕೆ ಅಂದರೆ ಪಂಚಾಯತಿಯ ಕಂಟ್ರೋಲಲ್ಲಿ ಸಫಾರಿ ಇತ್ತು. ನೀವು ಹೇಳ್ದಂಗೆ ಪಂಚಾಯತಿಗೆ ದುಡ್ಡು ಕಟ್ತಾಯಿದ್ರು, ಪಂಚಾಯತಿಯವರು ತಮ್ಮ ಲಾಭವನ್ನು ಇಟ್ಕೊಂಡು ಉಳಿದಿದ್ದನ್ನು ಗೌರ್ಮೆಂಟಿಗೆ ಕಟ್ತಾಯಿದ್ರು. ಸೊ ಆ ಥರದೊಂದು ಮಾಡೆಲ್ ಇತ್ತು ನಮ್ಮಲ್ಲಿ, ಇದ್ದಿದ್ದರಿಂದಾಗಿ ಅದನ್ನು ಅವ್ರಿಗೆ ಸ್ವಲ್ಪ ಅನುಕೂಲ ಆಯಿತು. ಅದು ಅದೇ ಮಾಡೆಲ್ನ ಈಗ ನಮ್ಮಲ್ಲಿ ಮುಂಚೆ ಏನಾಯ್ತು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸಫಾರಿ ಮಾಡ್ತಾರೆ, ಜಂಗಲ್ ವಾಚರ್ಸ್ ಅವರು ಇವಾಗ ಅವ್ರು ಮಾಡ್ತಾರೆ, ಸುಪ್ರೀಮೆಸಿ ಅವ್ರಿಗಿದೆ. ಮುಂಚೆ ಆಯಾ ರೆಸಾರ್ಟ್ಗಳಿಗೂ ಕೊಡೋರು. ಅದನ್ನು ಕೊಡದೇ ಹೋದ್ರೂ ನಾವು ಸಮುದಾಯಗಳಿಗೆ ಕೊಟ್ಟರೆ ಎಂಪವರ್ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಕಾಡಕ್ಕ ಪಕ್ಕ ಇರೋರು ಅವರೇ, ಕಾಡು ಉಳಿಸ್ಬೇಕು ಅಂದರೂ ಅವರೇ ಕಾರಣ, ಕಾಡು ಹಾಳಾಗಬೇಕು ಅಂದರೂ ಅವರೇ ಕಾರಣ. ಸೊ ನಾವು ಅವ್ರನ್ನ ಉಳಿಸೋದ್ರ ಕಡೆಗೆ ಅಂದರೆ ಒಳ್ಳೆ ಕೆಲಸಕ್ಕೆ ಪ್ರೇರಣೆ ಕೊಡೋ ಥರದ್ದು ಆಗಬೇಕು. ಆದಷ್ಟು ಕಾಡಿನ ಸುತ್ತಮುತ್ತ ಇರೋ ಜನ ಅದನ್ನು ಹಾಳು ಮಾಡೋದಕ್ಕೆ ಯೋಚನೆ ಮಾಡಲ್ಲ. ಹಾಂ, ಎಲ್ಲೋ ಒಬ್ಬೊಬ್ಬ ಕಿಡಿಗೇಡಿ ಇರ್ಬೋದು ಅಷ್ಟೇ. ಕರೆಕ್ಟ್. ಆದರೆ ಅವ್ರಿಗೆ ಅದರಿಂದ ಹೆಚ್ಚಿನ ಪ್ರಾಫಿಟ್ ಸಿಕ್ಕಿದ್ರೆ, ಅಂದರೆ ಬೇರೆಯವರು ಅವ್ರ ಕಣ್ಣೆದುರುಗಡೆ ಬೇರೆಯವರು ಅವ್ರನ್ನೇ ಬಳಸ್ಕೊಂಡು ಲಾಭ ಮಾಡ್ತಿರೋದನ್ನ ನೋಡಿದ್ರೆ ಯಾರಿಗೆ ಆಗಲಿ ಬೇಜಾರಾಗುತ್ತೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ಲು ನಮ್ಮಲ್ಲಿ ಏನಿದೆ ಅಂದರೆ, ನಾವು ಎಷ್ಟೆಷ್ಟು ನಾವು ಮರೆತು ಬಿಡ್ತೀವಿ ಅಥವಾ ಎಷ್ಟೆಷ್ಟು ನಾವು ಇಗ್ನೋರ್ ಮಾಡ್ತೀವಿ ಅನ್ನೋಕ್ಕೆ, ಸಮುದ್ರದ ಮೇಲೆ ಮೊದಲ ಹಕ್ಕನ್ನು ನಾವು ಬೆಸ್ತರಿಗೆ ಕೊಡ್ತೀವಿ, ಮೀನುಗಾರರಿಗೆ ಕೊಡ್ತೀವಿ. ಅವರು ಕಡಲ ಮಕ್ಕಳು ಅಂತ ಕರಿತೀವಿ ಅವರನ್ನು. ಪ್ರೈಮರಿ ಹಕ್ಕು ಅವ್ರಿಗೇ. ಮೀನುಗಾರರು ಹೋಗಿ ಮೀನು ಹಿಡ್ಕೊಂಡು ಬಂದ್ರೇ ಅವರಿಗೆ ದುಡ್ಡು ಅಂತ ಅನ್ನೋದು. ಅಲ್ಲೂ ದೊಡ್ಡ ದೊಡ್ಡ ತಿಮಿಂಗ್ಲಗಳಿದ್ದಾವೆ, ಅಂದರೆ ದೊಡ್ಡ ದೊಡ್ಡ ಫಿಶಿಂಗ್ ಕಂಪ್ನಿಗಳಿದ್ದಾವೆ, ಅವುಗಳೆಲ್ಲ ಅದು ಮಾಡ್ತಿರ್ಬೋದು. ಬಟ್ ಪ್ರೈಮರಿ ಹಕ್ಕು ಅವರಿಗೆ ಕೊಡೋದು ನಾವು. ಅದೇ ಥರ ಕಾಡಕ್ಕ ಪಕ್ಕ ಇರೋರಿಗೆ ಕಾಡಿನ ಮೇಲೆ ಮೊದಲ ಹಕ್ಕನ್ನು ಅವರಿಗೆ ಕೊಟ್ಟರೆ ಅವರು ಚೆನ್ನಾಗಿರ್ತಾರೆ, ಕಾಡು ಚೆನ್ನಾಗಿರುತ್ತೆ. ಈಗ ಈ ರೆಸಾರ್ಟ್ಗಳ ಬಗ್ಗೆ ಹೇಳಿ. ರೆಸಾರ್ಟ್ಗಳು ಹೇಗೆ ತೊಂದರೆ ಆಗ್ತಿದೆಯಾ? ರೆಸಾರ್ಟ್ಗಳಿಂದ ಎಕೋ ಟೂರಿಸಮ್ಗೆ ಹೆಲ್ಪ್ ಆಗ್ತಿದೆಯಾ ಅಥವಾ ಲೋಕಲ್ ಜನಗಳಿಗೆ ತೊಂದರೆ ಆಗ್ತಿದೆಯಾ, ಹೆಲ್ಪ್ ಆಗ್ತಿದೆಯಾ? ಇದ್ರ ಬಗ್ಗೆ ಇಲ್ಲ ಸರ್, ಒಂದು ಪರಿಸರ ಪ್ರವಾಸೋದ್ಯಮದ ಅತ್ಯಂತ ಇಂಪಾರ್ಟೆಂಟ್ ಎಲಿಮೆಂಟೇ ರೆಸಾರ್ಟ್ಗಳು. ಅಂದರೆ ರೆಸಾರ್ಟ್ಗಳಂದ ತಕ್ಷಣವೇ ಅದನ್ನು ನೆಗೆಟಿವ್ ಆಗಿ ನೋಡೋದು ಬೇಡ. ನಮಗೆ ಕಾಡಿಗೆ ಹೋಗ್ತೀವಿ ಅಥವಾ ಎಲ್ಲೋ ಒಂದು ಕಡೆ ಹೋಗಿ ಉಳ್ಕೊಳ್ತೀವಿ ಅಂದಾಗ ಒಂದು ಒಳ್ಳೆಯ ಜಾಗ ಬೇಕು, ಆ ಜಾಗ ಚೆನ್ನಾಗಿರಬೇಕು. ನನ್ನ ಪ್ರಶ್ನೆ ಇಷ್ಟೇ, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟದೇ ಜಾಗಗಳಿವೆ, ಅವರನ್ನೇ ಎಕ್ಸ್ಟೆಂಡು ಮಾಡ್ಬೋದು, ಪ್ರೈವೇಟ್ಗೆ ಯಾಕೆ ಬಿಟ್ಕೊಡ್ಬೇಕು? ಖಂಡಿತ ಇದು ಖಂಡಿತ. ಆ್ಯಕ್ಚುಲಿ ಹೆಂಗಿದೆ ಅಂತಂದರೆ, ಸರ್ಕಾರ ಎಲ್ಲವೂ ಸರ್ಕಾರ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೈವೇಟ್ ಪಾರ್ಟಿಸಿಪೇಷನನ್ನು ಸರ್ಕಾರನೇ ಎನ್ಕರೇಜ್ ಮಾಡುತ್ತೆ. ಸರ್ಕಾರದ್ದು ಕಾಟೇಜ್ಗಳಿದ್ದಾವೆ, ಸರ್ಕಾರದ್ದು ಸಫಾರಿ ಜೀಪ್ಗಳಿದ್ದಾವೆ, ಎಲ್ಲ ಇದೆ. ಬಟ್ ಸರ್ಕಾರದ್ದು ಏನಾಗುತ್ತೆ, ಅಧಿಕಾರಿ ಚೇಂಜ್ ಆದಂಗೂ ಅದರದ್ದು ಮೇಂಟೆನೆನ್ಸು ಒಂದು ಸತಿ ಚೆನ್ನಾಗಿರುತ್ತೆ, ಒಂದು ಸತಿ ಚೆನ್ನಾಗಿರಲ್ಲ. ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಅದು ಪ್ರೈವೇಟ್ನವ್ರಿಗೆ ಏನಾಗುತ್ತೆ ಅಂತಂದರೆ, ಅವರಿಗೆ ಅದು ಲೈವ್ಲಿಹುಡ್ಡು ಮತ್ತು ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ
ಅವ್ರು ಸ್ವಲ್ಪ ನೀಟಾಗಿ ಇಟ್ಕೊಳ್ತಾರೆ, ನೀಟಾಗಿ ನೋಡ್ಕೊಳ್ತಾರೆ, ಬಂದಿರೋರಿಗೆ ಒಂದು ಸ್ವಲ್ಪ ಒಂದು ಒಳ್ಳೆ ಫೀಲ್ ಕೊಡ್ತಾರೆ. ಸೊ ಹಾಗಾಗಿ ಸಫಾರಿಗಳಿಗೆ ಅಂದರೆ ಟೂರಿಸಮಲ್ಲಿ ರೆಸಾರ್ಟ್ಗಳದ್ದು ರೋಲ್ ತುಂಬ ಇಂಪಾರ್ಟೆಂಟು. ಎಲ್ಲ ಕಡೆ ಸರ್ಕಾರನೇ ಮಾಡಲಿಕ್ಕಾಗಲ್ಲ. ಒಂದು. ಎರಡನೇದ್ದು, ರೆಸಾರ್ಟಲ್ಲಿಗೆ ಬಂದಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ನೆಗೆಟಿವ್ ಇದೆ, ಇಲ್ಲ ಅಂತಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ ಫಸ್ಟ್ ಪ್ರೈಮರಿಲಿ. ಲೋಕಲ್ ಎಕಾನಮಿ ಚೇತರಿಕೆ ಕಂಡಿದೆ ಅದು. ಸೊ ಎಲ್ಲ ರೂರಲ್ ಎಕಾನಮಿಗೆ ಅದೊಂದು ಸಪೋರ್ಟ್ ಸಿಸ್ಟಮ್ಮು. ಮೂರನೇದು, ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಎಜುಕೇಷನಿಗೆ ಅದು ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ತುಂಬ ರೆಸಾರ್ಟ್ಗಳಿಗೆ ಎನ್ಕರೇಜ್ ಮಾಡೋದಕ್ಕಿಂತ ಹೋಮ್ ಸ್ಟೇಗಳಿಗೆ ಎನ್ಕರೇಜ್ ಮಾಡೋದು ತುಂಬ ಒಳ್ಳೆಯದು. ಅದು ಎರಡು ಕ್ಯಾಟಗರಿ. ಅಂದರೆ ನಮ್ಮ ಸೊಸೈಟಿಯಲ್ಲೇ ಬೇರೆ 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 ಸೆಗ್ಮೆಂಟ್ ಇದೆಯಲ್ಲ. ಶ್ರೀಮಂತರ ವರ್ಗ ಒಂದಿದೆ, ಮಧ್ಯಮ ವರ್ಗ ಒಂದಿದೆ, ಹೀಗೆ 3 ಕ್ಯಾಟಗರಿ ನಮ್ಮಲ್ಲೂ ಇರೋದ್ರಿಂದ ಸೊ ಎಲ್ರಿಗೂ ಕೇಟರ್ ಆಗಬೇಕು. ರೆಸಾರ್ಟ್ ಅಂದ ತಕ್ಷಣ ಎಲ್ರಿಗೂ ರೆಸಾರ್ಟಾಗಿ ಅಫೋರ್ಡ್ ಮಾಡಲಿಕ್ಕೆ ಆಗದೇ ಇರಬಹುದು. ಸೆಕೆಂಡ್ ಕ್ಯಾಟಗರಿ ಹೋಮ್ ಸ್ಟೇ ಆದರೆ ಎಲ್ರಿಗೂ ಕೈಗೆಟುಕುತ್ತೆ. ಸೊ ಎಲ್ಲರೂ ಹೋಗ್ಬೋದು. ಯಾಕಂದರೆ ಏನಾಗುತ್ತೆ, ಪರಿಸರದ ಶಿಕ್ಷಣ ಅನ್ನೋದು ಬರೀ ದೊಡ್ಡವ್ರಿಗೆ ಮಾತ್ರ ಸಿಗಬೇಕಾ? ಯಾಕಂದರೆ ಒಂದು ಕಾಲದಲ್ಲಿತ್ತು, ಸಿಟಿ ಮಕ್ಕಳಿಗೆ ಏನೂ ಗೊತ್ತಿಲ್ಲ, ಸಿಟಿ ಮಕ್ಕಳಿಗೆ ಕಾಡಿನ ಬಗ್ಗೆ ಹೇಳ್ಕೊಡ್ಬೇಕು ಅಂತ. ಸಿಟಿ ಮಕ್ಕಳು ಕಲ್ತಿರ್ತಾರೆ, ಅವರಿಗೆ ಗೊತ್ತಿರುತ್ತೆ. ಅವ್ರು ಕಾಡಿಗೆ ಹೋಗಿ ಏನೂ ಮಾಡಲ್ಲ, ಉಳಿಸೋಂಥದ್ದು ಏನೂ ಇಲ್ಲ ಅವರಲ್ಲಿ. ಅದಕ್ಕೀಗ ಸಿಟಿಯವ್ರಿಗೆ ಎಷ್ಟು ಹೇಳ್ಕೊಡ್ತೀವೋ ಅದರ 2 ಪಟ್ಟು ಎಜುಕೇಷನನ್ನು ಕಾಡು ಅಕ್ಕಪಕ್ಕ ಇರೋ ಮಕ್ಕಳು ಕೊಡಬೇಕು. ಸೊ ನಮಗೆ ಲೋಕಲಲ್ಲಿ ಹೋಮ್ ಸ್ಟೇಗಳು ಬಂತು ಅಂತಂದರೆ ಜನರಿಗೂ ಒಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ, ಆ ಅವೇರ್ನೆಸ್ ಮಾಡುತ್ತೆ, ಮತ್ತು ಅದರಲ್ಲಿ ಅಫೋರ್ಡಬಲ್ ಆದಾಗ ಎಲ್ಲರೂ ಕೂಡ ಅದನ್ನು ಎಂಜಾಯ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಈಕೋ ಟೂರಿಸಮಲ್ಲಿ ಈ ಎಲಿಮೆಂಟು ತುಂಬ ಇಂಪಾರ್ಟೆಂಟು, ಕ್ಯಾಟಗರೈಸ್ ಆಗಿರೋವಂಥದ್ದು. ಮತ್ತು ತುಂಬ ಮೆಕ್ಯಾನಿಕಲ್ಲಾಗಿ ತುಂಬ ಇದಾಗಿ ರನ್ ಮಾಡೋದಕ್ಕಿಂತ ಪರ್ಕ್ಯುಲೇಟೆಡ್ ಪಾರ್ಟಿಸಿಪೇಷನ್ನು ತುಂಬ ಇಂಪಾರ್ಟೆಂಟು.